ಭಾಷೆ ಮತ್ತೆ ಅದರ ಮಹತ್ವ, ಮತ್ತೆ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಷೆಯ ಪ್ರಾಮುಖ್ಯತೆ ಏನು ನಮಗೆ ಗೊತ್ತು. ಭಾರತ ಅನ್ನುವಂತಹ ಒಂದು ಬೃಹತ್ ದೇಶದಲ್ಲಿ ಹಲವಾರು ಭಾಷೆಗಳನ್ನ ಹಿನ್ನೆಲೆಯಾಗಿಟ್ಟುಕೊಂಡಿರುವಂತಹ ಜನರಿದ್ದಾರೆ. ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವ ಮತ್ತು ಸಂಸ್ಕೃತಿಯನ್ನ ಹೊಂದಿರುವಂತಹ ಒಂದು ದೊಡ್ಡ ದೇಶ ಭಾರತ. ಇಲ್ಲಿ ಇಡೀ ದೇಶಕ್ಕೆ ಅನ್ವಯ ಆಗುವಂತಹ ರೀತಿಯಲ್ಲಿ ಒಂದು ಸಾಮಾನ್ಯವಾದಂತಹ ಭಾಷೆಯನ್ನ ಹೊಂದುವುದು ಅಥವಾ ಒಂದು ಆಡಳಿತಾತ್ಮಕವಾಗಿ ಒಂದೇ ಒಂದು ಭಾಷೆಯನ್ನ ಇಟ್ಕೊಳ್ಳುವಂತಹದ್ದು ತುಂಬಾ ಕಷ್ಟ. ಯಾಕಂದ್ರೆ ಈಗಿನ ಹಿನ್ನೆಲೆ ಬೇರೆ ಬೇರೆ ಆಗಿದೆ. ಇಡೀ ದೇಶ ಅಂತ ಅಂದ್ಕೊಂಡ್ರು ಕೂಡ ಆಡಳಿತಾತ್ಮಕವಾಗಿ ದೇಶವನ್ನ ವಿವಿಧ ಒಂದು ರಾಜ್ಯಗಳನ್ನಾಗಿ ನಾವು ವಿಂಗಡಣೆ ಮಾಡಿದೀವಿ. ಪ್ರತಿ ರಾಜ್ಯವೂ ಕೂಡ ಅದರದೇ ಆದಂತಹ ಭಾಷೆಯನ್ನ ಹೊಂದಿದೆ. ಅದಲ್ಲದೇನೆ ಹಿಂದಿ ಮಾತನಾಡುವವರಿದ್ದಾರೆ, ಇಂಗ್ಲಿಷ್ ಅನ್ನ ಬಳಕೆ ಮಾಡ್ಕೊಳ್ಳೋರಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ದೇಶ ಅನ್ನುವಂತಹದ್ದು ಬಹುಭಾಷೆಯ ಸಮಾಜ ಅಂತ ಕರೆಯಲ್ಪಡುತ್ತೆ. ಇನ್ನು 1956ರಲ್ಲಿ ನಮ್ಮ ದೇಶವನ್ನ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಲಾಯಿತು. ಕನ್ನಡ ಮಾತನಾಡುವವರು ಹೆಚ್ಚಿಗೆ ಇದ್ದಂತಹ ಒಂದು ಪ್ರಾಂತ್ಯವನ್ನ ಕರ್ನಾಟಕ ಅಂತ ಕರೆದ್ರು. ಅದೇ ರೀತಿ ತಮಿಳು ಮಾತನಾಡುವ ಒಂದು ಜನರು ಅಥವಾ ಜನಸಂಖ್ಯೆ ಜಾಸ್ತಿ ಇರುವುದನ್ನ ನಾವು ತಮಿಳುನಾಡು ಅಂತ ಕರೆದ್ವಿ. ಈ ರೀತಿಯಾಗಿ ಭಾಷಾವಾರು ಪ್ರಾಂತ್ಯಗಳನ್ನ ರಚನೆ ಮಾಡಲಾಯಿತು. ಇದು ಸ್ವಾತಂತ್ರ್ಯ ನಂತರದಲ್ಲಿ ನಡೆದಂತಹ ಒಂದು ಪ್ರಕ್ರಿಯೆ. ಏನಂದ್ರೆ ಆಡಳಿತವನ್ನ ಸುಗಮಗೊಳ್ಳೋದಕ್ಕೆ ಈ ಒಂದು ಪ್ರಕ್ರಿಯೆಯನ್ನ ನಾವು ಈ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾದ್ವಿ. ಇನ್ನು 15 ಭಾಷೆಯನ್ನ ಭಾರತದ ಅಧಿಕೃತ ಭಾಷೆಗಳನ್ನಾಗಿ ಮಾನ್ಯತೆಯನ್ನ ನೀಡಲಾಯಿತು. 10 ಭಾಷೆಗಳು. ಇವತ್ತು ತುಂಬಾ ಭಾಷೆಗಳು ನಾವು ಅಧಿಕೃತ ಭಾಷೆಗಳನ್ನ ಇನ್ನು ಜಾಸ್ತಿ ಮಾಡ್ಕೊಂಡಿದೀವಿ. ಇನ್ನು ಹಿಂದಿ ಅಂತಂದಾಗ ನಮ್ಮ ದೇಶದಲ್ಲಿ ಹಿಂದಿ ಅನ್ನುವಂಥದ್ದು ತುಂಬಾ ಒಂದು ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂತಹ ಒಂದು ಭಾಷೆ ಹಿಂದಿ. ಇಲ್ಲಿ ಹೆಚ್ಚಿನ ಜನರು ಹಿಂದಿ ಅಂದ್ರೆ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವಂತಹದ್ದು ಮತ್ತು ಇಡೀ ದೇಶದಾದ್ಯಂತ ಪ್ರಚಲಿತವಾಗಿರುವಂತಹ ಒಂದು ಭಾಷೆ ಹಿಂದಿ. ಮತ್ತೆ ನಮ್ಮ ಸಂವಿಧಾನದ ಒಂದು ವಿಧಿಯಲ್ಲಿಯೂ ಕೂಡ 351ನೇ ವಿಧಿಯಲ್ಲೂ ಕೂಡ ಹಿಂದಿ ಭಾಷೆಗೆ ಮಾನ್ಯತೆಯನ್ನ ನೀಡಿದೆ. ಹಿಂದಿ ಭಾಷೆ ನಮ್ಮ ಆಡಳಿತಾತ್ಮಕವಾಗಿಯೂ ದೇಶದ ಉದ್ದಗಲಕ್ಕೂ ಅದು ಹರಡಿರುವಂತ ಸಂದರ್ಭದಲ್ಲಿ ಆಡಳಿತಾತ್ಮಕವಾಗಿಯೂ ಕೂಡ ಹಿಂದಿಯನ್ನ ಬಳಸಬಹುದು ಅನ್ನುವಂತಹದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಹಿಂದಿಗೆ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್ CABE ಅಂತ ಕರೆದಿದ್ದೀವಿ. ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಅಥವಾ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿ ಅಂತ ಏನಿದೆ, ಇದು 1956ರಲ್ಲಿ 3 ಭಾಷೆಯನ್ನ ಒಳಗೊಂಡಂತಹ ತ್ರಿಭಾಷಾ ಸೂತ್ರವನ್ನ ಸೂಚಿಸಿತು. ಮುಖ್ಯವಾಗಿ ಅಧ್ಯಯನ ಮಾಡಿದ್ರೆ ಇಡೀ ದೇಶದಲ್ಲಿ ಭಾಷೆಯ ಒಂದು ಪ್ರಾಮುಖ್ಯತೆ ಮತ್ತು ಅದರ ಬಳಕೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು 5 ಪ್ರಮುಖ ಅಂಶಗಳನ್ನ ಗುರುತಿಸಿತು. ಶಾಲಾ ಶಿಕ್ಷಣದ ವಿವಿಧ ಹಂತದಲ್ಲಿ ಬೋಧಿಸಬೇಕಾದ ಭಾಷೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತು. ಈಗ ಶಾಲಾ ಶಿಕ್ಷಣದ ವಿವಿಧ ಹಂತಗಳು ಅಂದ್ರೆ ಯಾವುದು? ನಾವು ಪ್ರಾಥಮಿಕ ಹಂತ ಅಂತ ಕರಿತೀವಿ, ಮಾಧ್ಯಮಿಕ ಹಂತ ಅಂತ ಕರಿತೀವಿ, ಮತ್ತು ಉನ್ನತ ಹಂತದ ಶಿಕ್ಷಣ ಅಂತ ಹೇಳ್ತೀವಿ. ಈಗ ಬೇರೆ ಬೇರೆ ಹಂತದ ಶಿಕ್ಷಣದಲ್ಲಿ ಮಕ್ಕಳಿಗೆ ಯಾವ ಭಾಷೆಯನ್ನು ಬೋಧಿಸಬೇಕು, ಎಷ್ಟು ಭಾಷೆಯನ್ನ ಬೋಧಿಸಬೇಕು ಅನ್ನುವಂತಹದ್ದು ಈ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿಯ ಒಂದು ಪ್ರಮುಖ ಅಂಶ ಗುರುತಿಸಿತು. ಅದರ ಪ್ರಕಾರವಾಗಿ ಅಲ್ಲಿ ಸೂಚನೆಯನ್ನ ಕೊಡ್ತು ಮತ್ತು ದ್ವಿತೀಯ ತೃತೀಯ ಭಾಷೆಗಳನ್ನು ಕೂಡ ಪರಿಚಯ ಮಾಡಿತು. ಇವತ್ತಿನ ಪರಿಸ್ಥಿತಿಗೆ ಆಮೇಲೆ ಹೋಲಿಕೆಯನ್ನ ಮಾಡೋಣ. ಸೊ ಈ ಒಂದು ಸಲಹಾ ಮಂಡಳಿ ದ್ವಿತೀಯ ಭಾಷೆ ಇರಬೇಕು, ತೃತೀಯ ಭಾಷೆ ಅಂದ್ರೆ 3 ಭಾಷೆಗಳನ್ನ ನಾವು ಬೋಧನಾ ಅಥವಾ ಕಲಾ ವಿಧಾನ ಒಂದು ಪ್ರಕ್ರಿಯೆಯಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದಾಯ್ತು. ಜೊತೆಗೆ ಆಗತಾನೆ ನಮ್ಗೆ ಸ್ವಾತಂತ್ರ್ಯ ಬಂದಿದ್ರಿಂದ ಚರ್ಚೆಗಳಿತ್ತು. ಆಂಗ್ಲ ಭಾಷೆಯನ್ನ ನಾವು ಮುಂದುವರಿಸಬೇಕಾ ಬೇಡ, ಅದರ ಬಳಕೆ ಬೇಕಾ ಬೇಡ ಅನ್ನುವಂತಹ ಒಂದು ಚರ್ಚೆ ಕೂಡ ನಡೀತಾ ಇತ್ತು. ಅದರ ಒಂದು ಪ್ರಾಮುಖ್ಯತೆ ಏನು, ಅದರ ಪಾತ್ರ ಏನು, ಭಾರತಕ್ಕೆ ನಾವು ಬ್ರಿಟಿಷರನ್ನ ಇಲ್ಲಿಂದ ತೊಲಗಿಸಿದ ಮೇಲೆ ಭಾರತಕ್ಕೆ ಆಂಗ್ಲ ಭಾಷೆಯ ಅವಶ್ಯಕತೆ ಇದೆಯಾ, ಮುಂದೆ ಅದರ ಪ್ರಯೋಜನ ಏನು, ಇವುಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಯಿತು. ಅದೇ ರೀತಿನಲ್ಲಿ
ಹಿಂದಿ ಭಾಷೆಯ ಸ್ಥಾನಮಾನದ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ನಡೆಯಿತು. ಮತ್ತೆ ಶಾಲೆಗಳಲ್ಲಿ ಸಂಸ್ಕೃತ ಮತ್ತು ಅಲ್ಪಸಂಖ್ಯಾತರ ಭಾಷೆಗಳು ಕೂಡ ಬಳಕೆ ಆಗ್ಬೇಕು, ಯಾವ ರೀತಿ ಬಳಕೆ ಆಗ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಒಂದು ವಿಷಯವನ್ನ ಮಂಡನೆ ಮಾಡಲಾಯಿತು. ಸಂಸ್ಕೃತ ಯಾಕೆ ಚರ್ಚೆಗೆ ಬಂತು ಅಂತಂದ್ರೆ, ನಮಗೆ ಗೊತ್ತಿರೋ ಹಾಗೆ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಪರಂಪರೆ ಅನ್ನುವಂಥದ್ದು ತುಂಬಾ ವೇದಗಳ ಕಾಲಕ್ಕೆ ನಾವು ಹೋಗ್ತೀವಿ. ವೇದಗಳನ್ನ ಅಥವಾ ವೇದ ಕಾಲವನ್ನ ತೆಗೆದುಕೊಂಡಾಗ ಅಲ್ಲಿನ ಶಿಕ್ಷಣ ಪದ್ಧತಿ ಅಥವಾ ವೇದಗಳನ್ನ ಕಲಿಯುವಂತಹದ್ದು, ಪಠಣ ಮಾಡುವಂತಹದ್ದು ಇವೆಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ಇತ್ತು ಮತ್ತು ಅದು ಅತ್ಯಂತ ಪ್ರಾಚೀನವಾದಂತಹ ಭಾಷೆ. ಸೊ ಅದಕ್ಕೆ ಅದರದೇ ಆದಂತಹ ಪ್ರಾಮುಖ್ಯತೆ ಇದೆ. ನಮ್ಮ ಸಂಸ್ಕೃತಿಗೆ ನಾವು ಹೇಗೆ ಪ್ರಾಮುಖ್ಯತೆ ಕೊಡ್ತೀವೋ, ಭಾಷೆಯೂ ಕೂಡ ಸಂಸ್ಕೃತಿಯ ಒಂದು ಅಂಗ ಅಂತ ಹೇಳ್ತೀವಿ. ಅದೇ ರೀತಿ ಅಲ್ಪಸಂಖ್ಯಾತರು ಮಾತನಾಡುವಂತಹ ಭಾಷೆ ಅದು ವಿರಳವಾದ್ರೂ ಕೂಡ ಅದಕ್ಕೆ ಅದರದಾದಂತಹ ಆಧಾರದ ಮೇಲೆ ನೀಡಿತು ಅನ್ನೋದನ್ನ ನಾವು ನೋಡಬಹುದು. ಇನ್ನು 1964 ಕೋಠಾರಿ ಶಿಕ್ಷಣ ಆಯೋಗ ಅಂತ ಏನಿದೆ, ಅಲ್ಲಿ ಶಾಲೆಗಳಲ್ಲಿ ಅಥವಾ ಬೋಧನೆಯಲ್ಲಿ ಭಾಷೆಗಳನ್ನ ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಶಿಫಾರಸನ್ನ ಮಾಡ್ತು. ಮುಖ್ಯವಾಗಿ ಏನು ಅಂತಂದ್ರೆ ಮಾತೃಭಾಷೆಗೆ ಅದರದೇ ಆದಂತಹ ಪ್ರಾಮುಖ್ಯತೆ ಇದೆ. ನಮ್ಗೆಲ್ರಿಗೂ ಗೊತ್ತು, ನಾವು ಹುಟ್ಟಿದಾಗಿನಿಂದ ನಮ್ಮ ಮನೆಗಳಲ್ಲಿ ಅಥವಾ ಮಗು ಮೇಲೆ ಆಗಾಗ ಬೀಳುವಂತಹದ್ದು ಅಥವಾ ಅತಿ ಹೆಚ್ಚಿನ ಒಂದು ರೀತಿನಲ್ಲಿ ಪ್ರಭಾವ ಬೀರುವಂತಹದ್ದು ಮನೆಯಲ್ಲಿ ಅಪ್ಪ ಅಮ್ಮ, ಅಕ್ಕ ತಮ್ಮ, ಅಣ್ಣ ತಂಗಿ ಮಾತನಾಡುವಂತಹ ಭಾಷೆ. ಅದು ಹೋಮ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಮಾತೃಭಾಷೆ. ಆ ಭಾಷೆ ನಮ್ಗೆ ಅದರ ಒಂದು ಪರಿಣಾಮ ಎಷ್ಟು ಗಾಢವಾಗಿರುತ್ತದೆ ಅಂತಂದ್ರೆ, ನಾವು ಅದರ ಒಂದು ಪ್ರಭಾವದಿಂದಾಗಿನೇ ಬೇರೆ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಬೇರೆ ಭಾಷೆಗಳಲ್ಲಿರ್ತಕ್ಕಂತಹ ಪದಗಳನ್ನ ಅರ್ಥೈಸ್ಕೊಳ್ಳಿಕ್ಕೆ ಮಾತೃಭಾಷೆ ಸಹಾಯ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಅಂತ ಏನ್ ಕರಿತೀವೋ ಅದನ್ನ ಪ್ರಾಥಮಿಕ ಹಂತದಲ್ಲಿ ಕಡ್ಡಾಯವಾಗಿ ಬಳಸಬೇಕು ಅನ್ನುವಂತಹದ್ದು ಇಲ್ಲಿ ಶಿಫಾರಸಿನಲ್ಲಿ ಕಂಡುಬಂತು. ಇನ್ನು ಭಾರತ ಒಕ್ಕೂಟದ ಅಧಿಕೃತ ಭಾಷೆ ಅಂತ ಕರೆಯಲ್ಪಡುವಂತಹ ಹಿಂದಿ, ಅದನ್ನ ಮಾಧ್ಯಮಿಕ ಹಂತದಲ್ಲಿ ಅಳವಡಿಸ್ಕೊಳ್ಬೇಕು. ಅಂದ್ರೆ ವಿದ್ಯಾರ್ಥಿಗಳಿಗೆ ಮೊದಲು ಶಾಲೆಗೆ ಬಂದಾಗ ಅವರಿಗೆ ಯಾವುದೇ ಹೊಸ ಭಾಷೆಯ ಪರಿಚಯ ಮಾಡದೇನೆ ಮಾತೃಭಾಷೆಯಲ್ಲಿನೇ ಅವರ ಒಂದು ಬೇಸಿಕ್ಸ್ ಅಂತ ಕರಿತೀವಲ್ವಾ, ಅಂದ್ರೆ ಮೂಲಭೂತವಾಗಿ ಅಥವಾ ಒಂದು ಫೌಂಡೇಶನ್ ಆಗಿ ಆ ಒಂದು ಪ್ರಕ್ರಿಯೆಯಲ್ಲಿ ಮಾತೃಭಾಷೆಯಲ್ಲಿಯೇ ಮಕ್ಕಳಿಗೆ ವಿಷಯಗಳನ್ನ ಹೇಳ್ಕೊಟ್ಟಾಗ ಅದು ಅತ್ಯಂತ ಅರ್ಥಪೂರ್ಣವಾಗುತ್ತೆ. ಮಕ್ಕಳಿಗೆ ಹೆಚ್ಚಿನ ರೀತಿನಲ್ಲಿ ಅವರು ವಿಷಯವನ್ನ ಗ್ರಹಿಸ್ಲಿಕ್ಕೆ ಅದು ಸಹಾಯ ಮಾಡುತ್ತೆ ಅನ್ನುವಂತಹ ಕಾರಣಕ್ಕೆ ಮಾತೃಭಾಷೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಪ್ರಾಥಮಿಕ ಹಂತದಲ್ಲಿ ನೀಡಲಾಗಿದೆ. ಇನ್ನು ಪ್ರಾಥಮಿಕ ಹಂತ ಆದ್ಮೇಲೆ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಆದ್ಮೇಲೆ ಮಕ್ಕಳಿಗೆ ಹೊಸ ಭಾಷೆ ಅಂದ್ರೆ ನಮ್ಮ ಆಡಳಿತಾತ್ಮಕ ಭಾಷೆ ಅಥವಾ ಅಧಿಕೃತ ಭಾಷೆ ಅಂತ ಏನ್ ಕರಿತೀವಿ ಹಿಂದಿಯನ್ನ ಆ ಒಂದು ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಥವಾ ಪರಿಚಯಿಸಬೇಕು ಅನ್ನುವಂಥದ್ದು. ಅದರ ಜೊತೆನಲ್ಲಿ ವಿದೇಶದ ಆಧುನಿಕ ಭಾಷೆ ಅಂತ ಏನ್ ಕರಿತೀವೋ ಇಂಗ್ಲಿಷ್ ಭಾಷೆ, ಅದು ಕೂಡ ನಮಗೆ ಅಗತ್ಯ ಅನ್ನುವಂಥದ್ದನ್ನ ಇಲ್ಲಿ ಶಿಫಾರಸಿನಲ್ಲಿ ನೀಡಲಾಯಿತು. ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಇವತ್ತು ಪ್ರಪಂಚ ಮುಂದುವರಿತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ನಮ್ಮ ದೇಶದ ಒಳಗಡೆನೆ ನಾವು ಇದ್ದು ಕೆಲಸ ಮಾಡ್ತೀವಿ ಅಂತಿಲ್ಲ. ಇಲ್ಲಿ ಇಡೀ ಪ್ರಪಂಚ ಅನ್ನುವಂಥದ್ದು ಒಂದು ಗೂಡಾಗಿದೆ. ಇವತ್ತು ಇಲ್ಲಿ ನಾವು ದೇಶದಿಂದ ದೇಶಕ್ಕೆ ಹೋದಾಗ ಅಥವಾ ಯಾವುದೋ ಒಂದು ಕೆಲಸದ ಮೇಲೆ ಆಚೆ ಹೋದಾಗ ಖಂಡಿತವಾಗ್ಲೂ ಆಂಗ್ಲ ಭಾಷೆಯ ಅವಶ್ಯಕತೆ ಇದೆ. ಮತ್ತು ಇವತ್ತು ನಾವು ನಿರಂತರವಾಗಿ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಸಂಪರ್ಕವನ್ನ ಹೊಂದಿರುತ್ತೇವೆ ಮತ್ತು ನಿರಂತರವಾಗಿ ಅದು ನಡೀತಾ ಇರುತ್ತೆ. ಅದೊಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಪೂರಕವಾಗಿ ಅಥವಾ ಅದಕ್ಕೆ ಒಂದು ಸಹಾಯವಾಗಿ ನಿಲ್ಲುವಂತಹ ಭಾಷೆ ಇವತ್ತು ಇಂಗ್ಲಿಷ್. ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಅತ್ಯಂತ ಎಲ್ರಿಗೂ ಅರ್ಥವಾಗುವಂತಹ ಅಥವಾ ವೈಡ್ಲಿ ಯೂಸ್ಡ್ ಅಂತ ಕರಿತೀವಿ. ಅಂದ್ರೆ ಅತಿ ಹೆಚ್ಚಾಗಿ ಬಳಕೆ ಮಾಡುವಂತಹ ಒಂದು ಕಾಮನ್ ಲ್ಯಾಂಗ್ವೇಜ್ ಇದೆ ಅಂದ್ರೆ ಅದು ಇಂಗ್ಲಿಷ್. ಆ ಒಂದು ಕಾರಣಕ್ಕಾಗಿ ಭಾರತ ಅಥವಾ ವಿದೇಶದ ಆಧುನಿಕ ಭಾಷೆಯಾದಂತಹ ಇಂಗ್ಲಿಷನ್ನು ಕೂಡ ಶಿಕ್ಷಣದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಇಂಗ್ಲಿಷ್ ಕಲಿಕೆ ಆಗ್ಬೇಕು. ಮಕ್ಕಳಿಗೆ ಅವರು ದೊಡ್ಡವರಾಗಿದ್ಮೇಲೆ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಸೇರಿದ ಮೇಲೆ ಅವರಿಗೆ ಆಂಗ್ಲ ಭಾಷೆಯ ಒಂದು
ಪ್ರಬುದ್ಧತೆ, ತಿಳುವಳಿಕೆ ಇದ್ರೆ ಅದು ಎಲ್ಲಾ ಕೆಲಸಗಳು ಕೂಡ ಸುಗಮವಾಗುತ್ತೆ, ಸರಾಗವಾಗುತ್ತೆ ಅನ್ನುವಂಥ ಕಾರಣಕ್ಕೆ ಇಂಗ್ಲಿಷ್ ಅನ್ನು ಕೂಡ ಹೊಂದಿರಬೇಕು ಅಂತ ಹೇಳಿ ತ್ರಿಭಾಷಾ ಸೂತ್ರವನ್ನ ಶಿಕ್ಷಣ ಆಯೋಗ 1964ರಲ್ಲಿ ತ್ರಿಭಾಷಾ ಸೂತ್ರವನ್ನ ಶಿಫಾರಸು ಮಾಡ್ತು. ಇನ್ನು ಅದರ ನಂತರ ಬಂದಂತಹ, ಯಾಕಂದ್ರೆ ನಾವು ಯಾವುದೇ ಒಂದು ಅಂಶವನ್ನ ಶಿಕ್ಷಣದಲ್ಲಿ ನೋಡ್ಬೇಕಂತಂದ್ರೂ ಬೇರೆ ಬೇರೆ ಆಯೋಗಗಳು ಕಾಲ ಕಾಲಕ್ಕೆ ಶಿಕ್ಷಣವನ್ನ ಬದಲಾಯಿಸ್ಲಿಕ್ಕೆ ಅಥವಾ ಶಿಕ್ಷಣವನ್ನ ಹೆಚ್ಚು ಇನ್ನೂ ಹೆಚ್ಚು ಪರಿಪಕ್ವಗೊಳಿಸ್ಲಿಕ್ಕೆ ಬಂದಂತಹ ಶಿಕ್ಷಣ ಆಯೋಗಗಳಿದ್ದಾವೆ. ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಇಡೀ ದೇಶದಲ್ಲಿನ ಒಂದು ಪರಿಸ್ಥಿತಿಯನ್ನ ಅಧ್ಯಯನ ಮಾಡಿ ಅದಕ್ಕೆ ಪೂರಕವಾದಂತಹ ಅಥವಾ ಏನು ಬದಲಾವಣೆಗಳು ಬೇಕು ಅನ್ನುವಂತಹ ಆಧಾರದ ಮೇಲೆ, ಅನ್ನುವಂತಹ ಅಂಶದ ಮೇಲೆ ಇಲ್ಲಿ ಬದಲಾವಣೆಯನ್ನ ಶಿಫಾರಸನ್ನ ಸೂಚಿಸಿದಾಗ ಅದಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆಯನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ 1968ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂತು. ರಾಷ್ಟ್ರೀಯ ಶಿಕ್ಷಣ ನೀತಿಯೂ ಕೂಡ ಭಾಷೆಯ ಬಗ್ಗೆ ಅತ್ಯಂತ ಮಹತ್ವವಾದಂತಹ ಹೇಳಿಕೆಯನ್ನ ಕೊಡ್ತು. ಭಾರತದ ಶಿಕ್ಷಣ ಸ್ಥಿತಿ, ಸಂಸ್ಕೃತಿಯ ಪ್ರಗತಿ ಮತ್ತು ಜನರ ಸೃಜನಶೀಲತೆಗೆ ಭಾಷೆ ತುಂಬಾ ಮುಖ್ಯ ಅಂತ ಹೇಳ್ತು. ಇವತ್ತು ನಾವು ನೋಡೋ ಹಾಗಿದ್ರೆ ಶಿಕ್ಷಣವನ್ನ ಅಥವಾ ನಾವು ಏನೇ ವಿಷಯವನ್ನ ಕಲಿಬೇಕಾದ್ರೂ ಅದು ಭಾಷೆಯ ಮೂಲಕವೇ ಸಾಧ್ಯ. ಆ ಭಾಷೆಯಲ್ಲಿ ನಾವು ಪರಿಣಿತಿಯನ್ನ ಹೊಂದಿದ್ರೆ ಮಾತ್ರ ನಾವು ಕಲಿಯುವಂತಹ ಒಂದು ಪರಿಕಲ್ಪನೆಗಳು, ಕಾನ್ಸೆಪ್ಟ್ಸ್ ಅಂತ ಏನ್ ಕರಿತೀವಿ, ಪರಿಕಲ್ಪನೆಗಳು, ಅವು ನಮ್ಮ ಮನಸ್ಸಿಗೆ ಹೋಗುತ್ತೆ ಅಥವಾ ಅರ್ಥ ಆಗುತ್ತೆ ಮತ್ತು ಅದನ್ನ ತಳಹದಿಯನ್ನಾಗಿಟ್ಕೊಂಡು ನಾವು ಮುಂದಿನ ಹಂತವನ್ನ ಮುಂದಿನ ಹಂತದ ಕಲಿಕೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಶಿಕ್ಷಣದ ಸ್ಥಿತಿಗತಿಗಳು ಚೆನ್ನಾಗಾಗ್ಬೇಕು, ಸುಧಾರಿಸ್ಬೇಕು ಅಂತಂದಾಗ ಅಲ್ಲಿ ಸ್ಪಷ್ಟವಾದಂತಹ ಒಂದು ಭಾಷೆಯ ಅವಶ್ಯಕತೆ ಇದೆ. ಇನ್ನು ಸಂಸ್ಕೃತಿ ಅಂತ ತೆಗೆದುಕೊಂಡಾಗ ಭಾರತೀಯ ಸಂಸ್ಕೃತಿ ಅತ್ಯಂತ ಮಹತ್ವವಾಗಿದ್ದು ಮತ್ತು ಇಡೀ ದೇಶ ನಮ್ಮ ಸಂಸ್ಕೃತಿಯನ್ನ ತುಂಬಾ ಹೊಗಳುತ್ತೆ, ಕೊಂಡಾಡುತ್ತೆ, ಅಥವಾ ನಮ್ಮ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಪ್ರೀತಿ ಗೌರವವನ್ನ ಬೇರೆ ದೇಶದವರು, ನಮ್ಮ ದೇಶದವರು ನಾವು ತೋರಿಸ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಸಂಸ್ಕೃತಿಯಲ್ಲಿ ಅಡಕವಾಗಿರುವಂತಹ ಅಂಶಗಳು. ಸಂಸ್ಕೃತಿ ಅಂದಾಗ ಇದು ಒಟ್ಟಾರೆ ಆದಂತಹ ನಮ್ಮ ಜೀವನ ಶೈಲಿ, ನಮ್ಮ ಉಡುಗೆ ತೊಡುಗೆ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಅದೆಲ್ಲದರ ಜೊತೆಗೆ ನಾವು ಮಾತನಾಡುವ, ವ್ಯವಹರಿಸುವ ಭಾಷೆ ಇದು ತುಂಬಾ ಮುಖ್ಯ. ಜನರ ಸೃಜನಶೀಲತೆಗೆ ಭಾಷೆ ಮುಖ್ಯ. ನಾವು ನಮ್ಮಲ್ಲಿ ಹಲವಾರು ಟ್ಯಾಲೆಂಟ್ಸ್ ಅಂತ ಕರಿತೀವಲ್ವಾ, ಆ ತರದ ಅಂಶಗಳನ್ನ ಇಟ್ಕೊಂಡಾಗ ನಮ್ಗೆ ಒಂದು ಹಾಡು ಹೇಳೋದಾಗ್ಲಿ ಅಥವಾ ಒಂದು ಕವನ ಬರೆಯೋದಾಗ್ಲಿ ಅಥವಾ ಇನ್ಯಾವುದೋ ಒಂದು ನಮ್ಮಲ್ಲಿರತಕ್ಕಂತಹ ಒಂದು ಸೃಜನಶೀಲತೆ ಅದು ಅಭಿವ್ಯಕ್ತಿಗೊಳಿಸುವಂತಹದ್ದು ಅಥವಾ ಅದು ನಮ್ಮಿಂದ ಹೊರಹಾಕುವಂತಹ ಒಂದು ಪ್ರಕ್ರಿಯೆ ಆಗ್ಬೇಕಾದ್ರೆ ಅದಕ್ಕೆ ಸೂಕ್ತವಾದ ಭಾಷೆ ಅಗತ್ಯ. ನಾನು ಮನೆಯಲ್ಲಿ ಮಾತನಾಡುವ ಭಾಷೆ ಕನ್ನಡ ಆಗಿದ್ದು ನನಗೆ ಇನ್ಯಾವುದೋ ಭಾಷೆನಲ್ಲಿ, ಆಂಗ್ಲ ಭಾಷೆಯಲ್ಲೋ ಇನ್ಯಾವುದೋ ಭಾಷೆನಲ್ಲಿ ನಾನು ನನ್ನ ಸೃಜನಶೀಲತೆಯನ್ನ, ನಾನೊಂದು ಕವನ ಬರಿಬೇಕು, ನಾನೊಂದು ಕಥೆ ಬರಿಬೇಕು ಅಂದಾಗ ಬಹುಶಃ ಆ ಬೇರೆ ಭಾಷೆಯಲ್ಲಿ ನಾನು ವ್ಯಕ್ತಪಡಿಸುವಂತಕ್ಕೂ ನನ್ನ ಮಾತೃಭಾಷೆಯಲ್ಲಿನೇ ಅದನ್ನ ವ್ಯಕ್ತಪಡಿಸುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮಾತೃಭಾಷೆ ಅಂದಾಗ ಅದರದೇ ಆದ ಪ್ರೀತಿ, ಕಾಳಜಿ ನನಗಿರುತ್ತೆ. ಜೊತೆಯಾಗಿ ಅದು ನನಗೆ ಮನದಟ್ಟಾದ ಭಾಷೆ. ನನ್ನ ಅನಿಸಿಕೆಯನ್ನ ಆ ಭಾಷೆಯಲ್ಲಿ ನಾನು ಪದಗಳಾಗಿ ನಾನು ಅದನ್ನ ಜೋಡಣೆ ಮಾಡಿಕೊಂಡು ಹೋಗ್ಬೋದು. ಆದರೆ ಹೊಸ ಭಾಷೆಗಳಂದಾಗ ಅದಕ್ಕೆ ಬೇಕಾಗುವ ಸೂಕ್ತ ಪದಗಳು ನಮ್ಗೆ ಗೊತ್ತಿಲ್ಲದೆ ಇರಬಹುದು. ಅದನ್ನ ಹುಡುಕೋದಕ್ಕೆ ಸಮಯವನ್ನ ನಾವು ವ್ಯಯ ಮಾಡ್ಬೇಕಾಗಬಹುದು. ಇದು ಸಾಧ್ಯ ಇಲ್ಲ ಅಂತ ಹೇಳಲ್ಲ, ಆದ್ರೆ ಅತ್ಯಂತ ಸರಳ ರೂಪದಲ್ಲಿ ಸರಳವಾಗಿ ನಾವು ನಮ್ಮ ಸೃಜನಶೀಲತೆಯನ್ನ ಅಭಿವ್ಯಕ್ತಿಗೊಳಿಸೋದಕ್ಕೆ ಇರುವಂತಹ ಭಾಷೆ ನಮ್ಮ ಮಾತೃಭಾಷೆ. ಆದ್ರಿಂದ ಅವು ತುಂಬಾ ಪ್ರಾಮುಖ್ಯತೆಯನ್ನ ಪಡಿತವೆ ಅಂತ ಹೇಳ್ಬೋದು. ಮತ್ತು ಪ್ರತಿ ಭಾಷೆ ಅದರದೇ ಆದ ಸಾಹಿತ್ಯವನ್ನ ಒಳಗೊಂಡಿರುತ್ತೆ. ಆ ಸಾಹಿತ್ಯವೂ ಕೂಡ ಅದೇ ಮುಖ್ಯ. ಇನ್ನು 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಯೂ ಕೂಡ ಭಾಷೆಗೆ ಸಂಬಂಧಪಟ್ಟು, ಅಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳು, ಈಗ ನಾವು ನೋಡಿದಾಗೆ ಸ್ವತಂತ್ರ ನಂತರದಲ್ಲಿ ಇಂಗ್ಲಿಷ್ ಕಲಿಬೇಕು ಅಥವಾ ಇಂಗ್ಲಿಶಿನ ಬಳಕೆ ಆಗಿ ಬಂದಾಗ ಪಾಲಕರು ಹೆಚ್ಚಾಗಿ ಇಂಗ್ಲಿಶಿನ ಕಡೆಗೆ ಮಾರು ಹೋದ್ರು.
ಇದೊಂದು ಫ್ಯಾನ್ಸಿ ಲ್ಯಾಂಗ್ವೇಜ್, ಇದನ್ನ ಕಲಿತ್ರೆ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ, ಅಥವಾ ಅವರೊಂದು ಉತ್ತಮವಾದಂತಹ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ರಾಂಗ್ ಥಾಟ್, ರಾಂಗ್ ನೋಷನ್ ಅಂತ ಏನ್ ಕರಿತೀವೋ, ಆವಾಗ ಏನಾಯ್ತು, ಎಲ್ರೂ ಇಂಗ್ಲಿಷ್ ಕಲಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ರು. ಲರ್ನಿಂಗ್ ಆಫ್ ಕಾನ್ಸೆಪ್ಟ್ಸ್, ಪರಿಕಲ್ಪನೆಗಳನ್ನ ಕಲಿಯೋದು ತುಂಬಾ ಮುಖ್ಯವೇ ಹೊರತು ಅದು ಭಾಷೆ ಅಲ್ಲ. ಭಾಷೆ ಈಸ್ ಇಮ್ಮೆಟೀರಿಯಲ್, ಲ್ಯಾಂಗ್ವೇಜ್ ಈಸ್ ಇಮ್ಮೆಟೀರಿಯಲ್. ಆದ್ರೆ ಯಾವ ಭಾಷೆಯಲ್ಲಿ ನಾವು ಪರಿಕಲ್ಪನೆಯನ್ನ ಗ್ರಹಿಸ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ಅದು ತುಂಬಾ ಮುಖ್ಯ ಆಗುತ್ತೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಇಂಗ್ಲಿಷ್ ಶಾಲೆಗಳಿದ್ದಿದ್ರಿಂದ, ಅಲ್ಲಲ್ಲಿ ಇಂಗ್ಲಿಷ್ ಮೆಷಿನರಿಗಳಿದ್ದಿದ್ರಿಂದ ಅವ್ರಿಗೆ ಅಲ್ಲಿ ಹೋಗಿ ಶಿಕ್ಷಣ ಪಡೆಯುವಂತಹದ್ದು ಕಷ್ಟ ಆಗ್ತಾ ಇತ್ತು. ಮತ್ತು ಅದು ಅವರ ಮಾತೃಭಾಷೆಯಲ್ಲಿ ಕಲಿತಂತಹ ಅಂಶಗಳಿಂದ ವಿಭಿನ್ನವಾಗಿತ್ತಲ್ಲ, ಅದು ಕಷ್ಟ ಅಂತ ಅನಿಸ್ತಾ ಇತ್ತು. ಆದ್ರಿಂದ ಪ್ರಾಂತೀಯ ಭಾಷಾ ಮಾಧ್ಯಮದಲ್ಲೇ ಶಿಕ್ಷಣವನ್ನ ಕೊಡಬೇಕು. ಆಯಾ ಪ್ರಾಂತ್ಯಗಳಲ್ಲಿ ಯಾವ ಭಾಷೆಗಳನ್ನ ಮಾತಾಡ್ತಾ ಇದ್ರು ಆ ಮಾತನಾಡುವ ಭಾಷೆಯಲ್ಲೇನೆ ನಾವು ಶಿಕ್ಷಣವನ್ನ ಕೊಡೋದ್ರಿಂದ ಮಕ್ಕಳಿಗೆ ಅದು ಅನುಕೂಲ ಆಗುತ್ತೆ ಅನ್ನೋ ಅಂಶವನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ತನ್ನ ವಿಮರ್ಶೆಯಲ್ಲಿ ಹೇಳ್ತು. ಇನ್ನು ಅದರ ನಂತರ ಬಂದಂತಹ NCF ಅಂದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಅಂತ ಕರಿತೀವಲ್ಲ, ಅದು ಬಂದಾಗ, ಅಥವಾ ಅದರ ಆ ಒಂದು ಡಾಕ್ಯುಮೆಂಟ್ ಅಥವಾ ಆ ಒಂದು ಫ್ರೇಮ್ವರ್ಕ್ ಬಂದಾಗ ಶಿಕ್ಷಣದ ಕುರಿತಾದ ಹಲವಾರು ಹೊಸ ಅಂಶಗಳನ್ನ ಅಲ್ಲಿ ಬೆಳಕು ಚೆಲ್ಲಲಾಗಿತ್ತು. ಅದು ಬೋಧನಾ ವಿಧಾನ ಇರಬಹುದು, ಮೌಲ್ಯಮಾಪನ ಇರಬಹುದು, ಹೀಗೆ ಹಲವಾರು ವಿಷಯಗಳು, ಅಥವಾ ಮಕ್ಕಳನ್ನ ನಾವು ಯಾವ ರೀತಿ ಒಂದು ಶಾಲಾ ವಾತಾವರಣದಲ್ಲಿ ಮಕ್ಕಳನ್ನ ನಾವು ಯಾವ ರೀತಿ ಪರಿಗಣಿಸಬೇಕು ಅನ್ನುವಂತಹ ಅಂಶ ಇರ್ಬೋದು. ಚಿಲ್ಡ್ರನ್ ಶುಡ್ ಎಂಜಾಯ್ ಲರ್ನಿಂಗ್, ಅಂದ್ರೆ ಮಕ್ಕಳು ಕಲಿಕೆಯನ್ನ ತುಂಬಾ ಅನುಭವಿಸ್ಬೇಕು, ಖುಷಿ ಪಡಬೇಕು, ಆಗ ಮಾತ್ರ ಕಲಿಕೆ ಸಾಧ್ಯ ಅನ್ನುವಂತಹ ಅಂಶವನ್ನ NCF ಹೇಳ್ತು. ಇಲ್ಲಿ ಭಾಷೆಗೆ ಸಂಬಂಧಪಟ್ಟು ಹೇಳೋ ಹಾಗಿದ್ರೆ, ಮಕ್ಕಳು ಹುಟ್ಟಿದಾಗಿನಿಂದ ಭಾಷಾ ತಿಳುವಳಿಕೆಯನ್ನ ಹೊಂದಿರ್ತಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಮಗು ಹುಟ್ಟಿದಾಗಿನಿಂದ ಮಗುವಿನ ಕಿವಿಯ ಮೇಲೆ ಭಾಷೆ, ಅಂದ್ರೆ ಮನೆಯಲ್ಲಿ ಮಾತನಾಡುವ ಭಾಷೆ, ಅಪ್ಪ ಅಮ್ಮ ಅಣ್ಣ ತಂಗಿ ಮಾತನಾಡುವ ಭಾಷೆ ನಿರಂತರವಾಗಿ ಮಗುವಿನ ಕಿವಿಯ ಮೇಲೆ ಬೀಳ್ತಾ ಇರೋದ್ರಿಂದ ಮಗು ಅಲ್ಲಿಂದನೇ ಭಾಷೆಯ ಕಲಿಕೆಯನ್ನ ಪ್ರಾರಂಭ ಮಾಡ್ಕೊಳ್ಳುತ್ತೆ. ಶಾಲೆಗೆ ಬರೋದಕ್ಕೂ ಮುನ್ನ ಅಥವಾ ಶಾಲೆಯನ್ನ ಸೇರುವುದಕ್ಕೂ ಮುನ್ನ ಮಗುವಿಗೆ ಆ ಭಾಷೆಯ ಜ್ಞಾನ ಇರುತ್ತೆ. ಮಗುವಿಗೆ ಗೊತ್ತು, ನಾಳೆ ಅಂದಾಗ ನಾನು ಹೋಗ್ತೀನಿ ಅನ್ಬೇಕು, ಅಥವಾ ನಿನ್ನೆ ಅಂದಾಗ ಆ ಕೆಲಸ ಆಗಿತ್ತು. ಅಂದ್ರೆ ಆ ಭಾಷೆಯ ಸರಿಯಾದಂತಹ ಒಂದು ಅರ್ಥಗ್ರಹಿಕೆ ಮಗುವಿನಲ್ಲಿ ಆಗಲೇ ಆಗಿರೋದ್ರಿಂದ ಅಲ್ಲಿ 2-3 ಭಾಷೆಗಳನ್ನ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯವನ್ನ ಮಗು ಹೊಂದಿರುತ್ತೆ. ಇವತ್ತು ಬಂದಂತಹ NEP 2020 ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಏನ್ ಬಂತು 2020ರಲ್ಲಿ, ಅದರಲ್ಲೂ ಕೂಡ ಭಾಷೆಯ ಬಗ್ಗೆ ಅತ್ಯಂತ ಮಹತ್ವವಾದ ಹೇಳಿಕೆಗಳನ್ನ ಕೊಡಲಾಗಿದೆ. ಅಂದ್ರೆ ತ್ರಿಭಾಷಾ ಸೂತ್ರವನ್ನ ನಾವು ಮುಂದುವರಿಯೋಕೆ ಮಾಡ್ಕೊಳ್ಳೋದಲ್ಲದೇನೆ ಪೂರ್ವ ಪ್ರಾಥಮಿಕ ಹಂತದಲ್ಲಿ, ಅಂದ್ರೆ ನರ್ಸರಿ ಲೆವೆಲ್, ಪ್ರೀ ನರ್ಸರಿ ಲೆವೆಲ್ ಅಂತ ನಾವೇನ್ ಕರಿತೀವಿ, ಆ ಹಂತದಲ್ಲೂ ಕೂಡ ಮಕ್ಕಳು ವಿವಿಧ ಭಾಷೆಗಳನ್ನ ಕಲಿಯುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಈಗ ಹೋಮ್ ಲ್ಯಾಂಗ್ವೇಜ್, ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇರೋ ಮಗು ಅಕ್ಕಪಕ್ಕದಲ್ಲಿ ಯಾವುದೋ ಬೇರೆ ಭಾಷೆ ಮಾತನಾಡುವಂತಹ, ತಮಿಳು ಮಾತನಾಡುವ ಮಗು ಇದ್ರೆ, ತೆಲುಗು ಮಾತನಾಡುವ ಮಗು ಇದ್ರೆ, ಈ ಮಕ್ಕಳು ಒಟ್ಟಾರೆ ಒಟ್ಟುಗೂಡ್ಕೊಂಡು ಆಟ ಆಡ್ತಿರುವಾಗ ಅಥವಾ ಒಟ್ಟಾಗಿ ಓಡಾಡ್ಕೊಂಡಿರುವಾಗ ಅವರ ಭಾಷೆಯನ್ನ ಇವರ ಭಾಷೆಯನ್ನ ಅವರು ಅಲ್ಪ ಸ್ವಲ್ಪವಾಗಿ ಮಾತನಾಡೋದನ್ನ ಕಲ್ತ್ಕೊಂಡು ಅವರು ಅತ್ಯಂತ ಸುಲಭವಾಗಿ ಒಬ್ಬರಿಗೊಬ್ರು ಸಂವಹನವನ್ನ ಮಾಡಿಕೊಳ್ಳೋದನ್ನ ನಾವು ನೋಡ್ತೀವಿ. ಇದರ ಅರ್ಥ ಏನು ಅಂದ್ರೆ, ಮಕ್ಕಳು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇನೆ ಒಂದು ಪೂರಕ ವಾತಾವರಣವನ್ನ ಅವ್ರಿಗೆ ಕಲ್ಪಿಸಿದ್ದೇ ಆದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವರು ಒಂದಕ್ಕಿಂತ ಹೆಚ್ಚು ಭಾಷೆಯನ್ನ ಕಲಿಯುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಅನ್ನುವಂಥದ್ದು ಈ ಎಲ್ಲಾ ವಿವಿಧ ಶಿಕ್ಷಣದ ಒಂದು ಡಾಕ್ಯುಮೆಂಟ್ಸ್ ಅಂತ ಏನ್ ಕರಿತೀವಿ, ಅಥವಾ ಚೌಕಟ್ಟು, ಪಠ್ಯಕ್ರಮ ಚೌಕಟ್ಟು ಅಥವಾ ಶಿಕ್ಷಣ ನೀತಿ ಏನ್ ಬಂದಿದೆ, ಆ ಎಲ್ಲಾ ನೀತಿಗಳು ಕೂಡ ಅದೇ ಒಂದು ಒಪಿನಿಯನ್ ಅನ್ನ ಕೊಡ್ತಿದ್ದಾವೆ. ಏನು ಅಂತಂದ್ರೆ, ಮಕ್ಕಳು ಚಿಕ್ಕವರಿರುವಾಗಲೇ ಒಂದಕ್ಕಿಂತ ಹೆಚ್ಚು ಭಾಷೆಯನ್ನ ಬಳಸೋದಕ್ಕೆ ಅಥವಾ ಮಾತನಾಡೋದಕ್ಕೆ ಶಕ್ಯರಾಗಿರ್ತಾರೆ. ಹಾಗಾದ್ರೆ ಈ ಒಂದು ಸಾಮರ್ಥ್ಯ ಮಕ್ಕಳಿಗೆ ಎಲ್ಲಿಂದ ಬರುತ್ತೆ ಅಂತ ನೋಡಿದಾಗ, ಈಗ ನಾವು ದೊಡ್ಡವರಾಗಿರ್ತೀವಿ, ನಮ್ಗೆ ಇನ್ನೊಂದು ಹೊಸ ಭಾಷೆಯನ್ನ ಕಲಿಯೋದಕ್ಕೆ ಏನು ಹಿಂಜರಿತ ಅಥವಾ ಅದರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇರ್ಬೋದು. ಆದ್ರೆ ಮಕ್ಕಳಿಗೆ ಚಿಕ್ಕವರಿರುವಾಗ NEP ನಲ್ಲಿ ಇದನ್ನ ಹೇಳಿರುವಂತಹದ್ದು ಏನು ಅಂತಂದ್ರೆ, ಮಗುವಿನ ಮೆದುಳು ಬೆಳವಣಿಗೆಯ ಒಂದು
ಅಧ್ಯಯನದ ಉದಾಹರಣೆಯನ್ನ ಕೊಡ್ತಾರೆ, ಅಥವಾ ಅದನ್ನ ಪೂರಕವಾಗಿ ಹೇಳ್ತಾರೆ. ಏನು, ಮಗುವಿನ ಬುದ್ಧಿಶಕ್ತಿ ಅಥವಾ ಬೌದ್ಧಿಕ ಬೆಳವಣಿಗೆ ಮಗು ಹುಟ್ಟಿದಾಗಿನಿಂದ 6 ವರ್ಷದ ತನಕ ಅತ್ಯಂತ ಹೆಚ್ಚಾಗಿರುತ್ತೆ. ಅಂದ್ರೆ 80% ಬೌದ್ಧಿಕ ಬೆಳವಣಿಗೆ ಆ ಹಂತದಲ್ಲಿ ಆಗುತ್ತೆ. ಹುಟ್ಟಿದಾಗಿನಿಂದ 6 ವರ್ಷದ ಅವಧಿಯ ಬೌದ್ಧಿಕ ಬೆಳವಣಿಗೆ. ಹೀಗಿರುವಾಗ ಬೌದ್ಧಿಕ ಬೆಳವಣಿಗೆಗೆ ಪೂರಕ ವಾತಾವರಣವನ್ನ ಕಲ್ಪಿಸಿದಾಗ ಮಾತ್ರ ಮಗು ಏನಾದ್ರೆ ಅತ್ಯಂತ ಚಟುವಟಿಕೆ ಹೊಂದಿರುತ್ತೆ, ಅತ್ಯಂತ ವಿಶಿಷ್ಟವಾಗಿ ಕಲಿಯೋದಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯತೆ ಇದೆ. ಆ ಹಂತದಲ್ಲಿ ಅಂದ್ರೆ 1 ರಿಂದ 6 ವರ್ಷದ ಅವಧಿ, ಹುಟ್ಟಿದಾಗಿನಿಂದ 6 ವರ್ಷದ ಅವಧಿಯ ಒಳಗಡೆ ನಾವು ಸರಿಯಾದ ವಾತಾವರಣವನ್ನ ಮಗುವಿಗೆ ಕೊಟ್ಟಿಲ್ಲ, ಪೂರಕ ವಾತಾವರಣ ಕಲ್ಪಿಸಿಲ್ಲ ಅಂದ್ರೆ ಮಗುವಿನ ಕಲಿಕೆಯಲ್ಲಿ ಏನಾಗುತ್ತೆ, ಹಿಂಜರಿಕೆ ಆಗುತ್ತೆ, ಅಡೆತಡೆ ಆಗುತ್ತೆ ಅಂತ ಹೇಳ್ಬೋದು, ಅಥವಾ ಪೂರ್ಣ ಪ್ರಮಾಣದ ಕಲಿಕೆ ಆ ಹಂತದಲ್ಲಿ ಆಗದೆ ಇರಬಹುದು ಅನ್ನುವಂಥದ್ದು. ಆದ್ರಿಂದ ಈ ಅಂಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಭಾಷೆಯ ಮಹತ್ವದ ಕಡೆಗೆ ನೋಡೋಣ. ಇನ್ನು ಭಾಷೆಯ ಮಹತ್ವ ಅಂತಂದ್ರೆ ಏನು? ನಾವು ಮನುಷ್ಯರು ಸಂಘಜೀವಿಗಳು. ಯಾವಾಗ್ಲೂ ಕೂಡ ನಾವು ಜನರ ಜೊತೆನಲ್ಲಿ ಒಡನಾಡಿ ಬದುಕೋದು ನಮ್ಮ ಒಂದು ಪ್ರಕ್ರಿಯೆ. ಇಲ್ಲಿ ಯಾವ ವ್ಯಕ್ತಿಯೂ ಕೂಡ ತಾನೊಬ್ಬನೇ ಒಂಟಿಯಾಗಿ, ಐಸೋಲೇಟ್ ಅಂತ ಕರಿತೀವಿ, ಒಂಟಿಯಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ಜನರ ಜೊತೆಗೆ ನಾವು ಬದುಕ್ತೀವಿ, ಜನರ ಜೊತೆಗೆ ವ್ಯವಹರಿಸ್ತೀವಿ. ಇದು ನಿರಂತರವಾಗಿ ನಮ್ಮ ಜೀವನದುದ್ದಕ್ಕೂ ನಡೆದುಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆ. ಹೀಗಿರುವಾಗ ನನ್ನ ಬೇಕು ಬೇಡಗಳು, ನನ್ನ ಆಶಯಗಳು, ನನಗೆ ಬೇಕಾದನ್ನ ಹೇಳುವಂತಹದ್ದು, ಮತ್ತೆ ನನ್ನ ನೋವು ನಲಿವುಗಳನ್ನ ಹಂಚಿಕೊಳ್ಳುವಂತಹದ್ದು, ಇದೆಲ್ಲವೂ ಕೂಡ ನಾವು ಭಾಷೆಯ ಮುಖಾಂತರವೇ ಮಾಡತಕ್ಕದ್ದು ಅಥವಾ ಮಾಡ್ತೀವಿ. ಅದಂದ್ರೆ ಭಾಷೆ ಅನ್ನುವಂತಹದ್ದು ಸಂಪರ್ಕ ಸಾಧನವಾಗಿ ಏರ್ಪಡುತ್ತೆ. ಅಂದ್ರೆ ಇದು ಒಂದು ಕೊಂಡಿ, 2 ಮನುಷ್ಯರ ನಡುವೆ ಅಥವಾ 2ಕ್ಕಿಂತ ಹೆಚ್ಚು ಮನುಷ್ಯರ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಕೊಂಡಿ ಅಥವಾ ಒಂದು ಸಾಧನ ಭಾಷೆ ಅಂತ ಅನ್ಕೊಳ್ಳುತ್ತೆ. ಅಂದ್ರೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ, ಈಗ ಉದಾಹರಣೆ ತೆಗೆದುಕೊಳ್ಳಿ, ಮನೆಯಲ್ಲಿ ಮಗು ಹುಟ್ಟಿದಾಗಿನಿಂದ ಮಗು ಅಳುತ್ತೆ ಹಸಿವಾದಾಗ. ಆ ಅಳು ಅಮ್ಮಗೆ ಕೇಳಿಸಿದಾಗ ಅಮ್ಮ ಮಗುವಿಗೆ ಹಸಿವಾಗಿರ್ಬೇಕು ಅಂತ ಹಾಲು ಉಣಿಸುತ್ತೆ. ಈ ಪ್ರಕ್ರಿಯೆ ತುಂಬಾ ದಿನ ಇರೋದಿಲ್ಲ. ಮಗು ನಿಧಾನಕ್ಕೆ ಭಾಷೆಯನ್ನ ಕಲ್ತ್ಕೊಂಡಿದ್ದಾದ್ಮೇಲೆ ಮಗು ಅಮ್ಮನನ್ನ ಕೇಳೋಕೆ ಶುರು ಮಾಡುತ್ತೆ. ಅಮ್ಮ ಬೇಕು, ಅಮ್ಮ ತಾ ಕೇಳೋದಕ್ಕೆ ಶುರು ಮಾಡುತ್ತೆ. ಆ ಒಂದು ಕೇಳೋದು ಕೂಡ ಅಂದ್ರೆ ಅಲ್ಲಿ ಒಂದು ಸಂಪರ್ಕ ಏರ್ಪಡುತ್ತೆ. ಅಮ್ಮ ಇದು ಬೇಡ, ಅಮ್ಮ ನನಗೆ ಬೇಕು, ಅಮ್ಮ ನಾನು ಹೋಗ್ತೀನಿ, ಬಾ ಹೋಗೋಣ, ಆಟ ಆಡೋಣ, ಏನ್ ಬೇಕೋ ಅದನ್ನ ಮಗು ಹೇಳೋದಕ್ಕೆ ಅಲ್ಲಿ ಸಮರ್ಥವಾಗುತ್ತೆ. ಅದರ ಅರ್ಥ ಏನು? ಇದೊಂದು ಸಂಪರ್ಕ ಸಾಧನ. ನಾವು ಒಬ್ಬರನ್ನ, ನಮ್ಮ ಬೇಕು ಬೇಡಗಳನ್ನ, ನಮ್ಮ ಅನಿಸಿಕೆಗಳನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳೋದಕ್ಕೆ, ಇನ್ನೊಬ್ಬರೊಂದಿಗೆ ಕನೆಕ್ಟ್ ಮಾಡೋದಕ್ಕೆ ಇರುವಂತಹ ಒಂದು ಅಂಶ ಏನು ಅಂದ್ರೆ ಅದು ಭಾಷೆ. ಇನ್ನು ಮಾತುಗಾರರಿಲ್ದೇನೆ ಯಾವುದು ಭಾಷೆ ಬೆಳೆಯೋದಕ್ಕೆ ಆಗೋದಿಲ್ಲ, ಅಥವಾ ಭಾಷೆಗಳು ಬೆಳೆಯೋದಕ್ಕೆ ಆಗೋದಿಲ್ಲ. ಒಂದು ಭಾಷೆ ಅಂತಂದ್ರೆ ಆ ಭಾಷೆಯನ್ನ ನಾವು ತುಂಬಾ ಬಳಸ್ಬೇಕು. ಭಾಷೆಯನ್ನ ಯಾವ ರೀತಿ ಬಳಸ್ತೀವಿ? ನಾವು ಓದೋದು, ಬರೆಯೋದು, ಮಾತನಾಡೋದು, ವ್ಯವಹರಿಸೋದು, ಇದು ಭಾಷೆಯಿಂದ ಸಾಧ್ಯ. ಯಾವುದೋ ಒಂದು ಭಾಷೆ ಇದೆ, ಅದನ್ನ ಯಾರು ಮಾತನಾಡೋದೇ ಇಲ್ಲ, ಅದನ್ನ ಯಾರು ಬಳಸೋದೇ ಇಲ್ಲ ಅಂತಂದ್ರೆ ಅಂತಹ ಭಾಷೆಗಳು ನಶಿಸಿ ಹೋಗ್ತವೆ. ಇವತ್ತು NEP 2020 ಅಥವಾ ರಾಷ್ಟ್ರೀಯ ಪಠ್ಯಕ್ರಮ ಅಂತ ಏನ್ ಬಂತು, 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಏನ್ ಬಂತು, ಅದು ಕೂಡ ಕೆಲವು ಭಾಷೆಗಳನ್ನ ನಾವು ಬಳಸದೇನೆ ಅದು ಬದಿಗೆ ಸರಿದಿರುವಂತದ್ದು, ಅಥವಾ ಅದು ಪರದೆಯ ಹಿಂದೆ ಹೋಗಿರುವಂತಹ ಅಂಶದ ಕಡೆಗೆ ಬೆಳಕು ಚೆಲ್ಲುತ್ತೆ. ಸೊ ಯಾವುದೇ ಒಂದು ಭಾಷೆ ಬೆಳಿಬೇಕು ಅಥವಾ ಅದು ಆ ಭಾಷೆಯ ಒಂದು ಎಕ್ಸಿಸ್ಟೆನ್ಸ್ ಅದು ಇವತ್ತು ಪ್ರಚಲಿತದಲ್ಲಿ ಇದೆ ಅಂತ ಗೊತ್ತಾಗೋದು ಹೇಗೆ ಅಂದ್ರೆ ಅದು ಮಾತುಗಾರರಿಂದ ಅಥವಾ ಭಾಷೆಯನ್ನ ಬಳಕೆ ಮಾಡೋದ್ರಿಂದ ಅದು ಗೊತ್ತಾಗುತ್ತೆ. ಸೊ ಇದು ಅನೇಕ ಹಂತಗಳನ್ನ ದಾಟಿ ಹೋಗಿ ರೂಪಾಂತರಗೊಂಡಿರುವಂತಹದ್ದು. ನಮ್ಮ ಪೂರ್ವಜರು ನೂರಾರು ವರ್ಷಗಳ ಹಿಂದೆ ಇದ್ದವರು, ಅವರು ಬಳಸಿರುವಂತಹ ಭಾಷೆಗೂ ಇವತ್ತು ನಾವು ಬಳಸ್ತಾ ಇರುವಂತಹ ಭಾಷೆಗೂ ತುಂಬಾ ವ್ಯತ್ಯಾಸವನ್ನ ಕಾಣ್ತೀವಿ. ಅದು ನಿಂತ ನೀರಲ್ಲ. ಭಾಷೆ ಅನ್ನುವಂತಹದ್ದು ಅದು ಹರಿಯುವ ನೀರು, ಅದು ಬದಲಾವಣೆಗೆ ಒಗ್ಗಿಕೊಳ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಇನ್ನು ವ್ಯಕ್ತಿ ತನ್ನ ಅಸ್ತಿತ್ವವನ್ನ ಗುರುತಿಸಿಕೊಳ್ಳೋದು ಕೂಡ ಭಾಷೆಯ ಮುಖಾಂತರನೇ. ನಾವು ಯಾರನ್ನೇ ಹೊಸಬರನ್ನ ಪರಿಚಯ ಮಾಡ್ಕೊಂಡಾಗ್ಲೂ ನೀವ್ ಯಾರು ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀವಿ. ಆಗ ಆ ವ್ಯಕ್ತಿ ಏನ್ ಮಾಡ್ತಾರೆ, ನಾನು
ನನ್ನ ಹೆಸರನ್ನ ಹೇಳ್ಬಿಟ್ಟು, ನಾನು ಈ ತರ, ನಾನು ಈ ಊರಿಂದ ಬಂದಿರುವಂತಹದ್ದು, ನಾನು ಇಲ್ಲಿ ಈ ಕೆಲಸ ಮಾಡ್ಲಿಕ್ಕೆ ಬಂದಿರುವಂತಹದ್ದು, ಈ ರೀತಿಯಲ್ಲಿ ಭಾಷೆಯ ಮೂಲಕವೇ ತನ್ನ ಅಸ್ತಿತ್ವವನ್ನ ಹೇಳ್ಕೊಳ್ಳೋದು, ಗುರುತಿಸ್ಕೊಳ್ಳೋದು ಸಾಧ್ಯ ಆಗುತ್ತೆ. ಅದೇ ರೀತಿ ಒಂದು ಸಾಮಾಜಿಕ ಜೀವನ ಅಂತ ಏನ್ ಕರಿತೀವೋ ಅದರಲ್ಲಿ ಭಾಷೆ ಅನ್ನೋದು ಅವಿಭಾಜ್ಯ ಅಂಗವಾಗಿ ಪರಿಣಮಿಸುತ್ತೆ. ಎಲ್ರು ಆಲೋಚನೆ ಮಾಡಿ, ಭಾಷೆ ಅಥವಾ ಮಾತೇ ಇಲ್ದೇನೆ ನಾವು ಎಷ್ಟು ದಿನ ಅಂತ ಜೀವನ ನಡೆಸಬಹುದು? ಒಂದು ಗಂಟೆ, 2 ಗಂಟೆ ತುಂಬಾ ಅದಕ್ಕೋಸ್ಕರ ತಪಸ್ಸು ಮಾಡಿ ತಡ್ಕೊಳ್ಬಹುದೇ ಹೊರತು, ನಮಗೆ ಭಾಷೆ ಇಲ್ಲದೇನೆ ವ್ಯವಹಾರ ಮಾಡುವಂತಹದ್ದು ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನ ನಾವು ನಡೆಸ್ಕೊಂಡು ಹೋಗೋದಕ್ಕೆ ಭಾಷೆ ಬೇಕೇ ಬೇಕು. ಅಥವಾ ಆ ಒಂದು ಮಾತನಾಡೋದು, ವ್ಯವಹರಿಸೋದು, ಸಂವಹನ ಮಾಡೋದು ತುಂಬಾ ಮುಖ್ಯ. ಈ ವ್ಯವಹರಿಸೋದು, ಸಂವಹನ ಮಾಡೋದು ಅಂತಂದ್ರೆ ಅದಕ್ಕೆ ತನ್ನದೇ ಆದ ಒಂದು ಭಾಷೆ ಇರಲೇಬೇಕಲ್ವೇ? ಆ ರೀತಿನಲ್ಲಿ. ಸೊ ಇನ್ನೊಂದು ಮುಖ್ಯವಾದ ಅಂಶ, ಅಂತರವನ್ನ ನಿವಾರಿಸುವ ಸಾಧನ. ಇವತ್ತು ನಮ್ಮ ದೇಶದ, ನನ್ನ ಮನೆಯ ಸದಸ್ಯರು ಬೇರೆ ಯಾವುದೋ ಪ್ರಪಂಚದ ಯಾವುದೋ ದೇಶದಲ್ಲಿರ್ಬೋದು, ಯಾವುದೋ ಮೂಲೆಯಲ್ಲಿರ್ಬೋದು, ಆದರೆ ಸಂವಹನ ಅಂತ ಏರ್ಪಟ್ಟಾಗ ಅಥವಾ ನಾವು ಅವರೊಂದಿಗೆ ಹೊಸ ಸಾಧನಗಳನ್ನ, ಮೊಬೈಲ್ ಅನ್ನ, ಇಂಟರ್ನೆಟ್ ಅನ್ನ ಬಳಕೆ ಮಾಡಿಕೊಂಡು ಅವ್ರನ್ನ ನಾವು ನೋಡುವಂತಹ ಪ್ರಯತ್ನ ಮಾಡಿದಾಗ, ಅಥವಾ ಅವರೊಂದಿಗೆ ಕುಶಲೋಪರಿ ವಿಚಾರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದಾಗ ಅಲ್ಲಿ ಭಾಷೆ ಬಳಕೆ ಆಗುತ್ತೆ. ಎಷ್ಟೋ ದಿನ ಆಯ್ತು, ಅಲ್ಲಿ ಆರೋಗ್ಯ ಹೇಗಿದೆ ನಿಮ್ದು, ಅಥವಾ ಅಲ್ಲಿಯ ಒಂದು ವಾತಾವರಣ ಹೇಗಿದೆ, ಎಲ್ರು ಚೆನ್ನಾಗಿದ್ದೀರಾ, ಈ ತರದ ಒಂದು ಸಂವಹನ ಏರ್ಪಟ್ಟಾಗ ನಮ್ಮ ದೋ ದ ಡಿಸ್ಟೆನ್ಸ್ ಈಸ್ ಫಾರ್, ನಮ್ಮ ಮತ್ತು ಅವರ ನಡುವಿನ ಅಂತರ ತುಂಬಾ ಇರಬಹುದು, ಅಲ್ಲಿಗೆ ನಾವು ತಲುಪೋದು ಕಷ್ಟ ಆಗಬಹುದು. ಆದ್ರೆ ಆ ಅಂತರವನ್ನ ನಿವಾರಿಸೋದು ಹೇಗೆ ಅಂತಂದ್ರೆ, ನಾವು ಈ ತರ ಅವ್ರ ಜೊತೆಗೆ ಮಾತಾಡಿದಾಗ ಅದರಿಂದ ಅದು ಅಂತರವನ್ನ ನಿವಾರಿಸುವ ಸಾಧನವಾಗಿ ಭಾಷೆಯನ್ನ ಬಳಕೆ ಮಾಡ್ಕೊಳ್ತೀವಿ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಹತ್ತಿರ ಇದ್ರೂ ಕೂಡ ದೂರ ಇರೋ ತರ ಇರ್ತೀವಿ. ಕೆಲವೊಮ್ಮೆ ಯಾರೋನ್ನೋ ನೋಡಿದ್ರೆ ನಾವು ಎಷ್ಟೋ ದಿನ ಅವ್ರ ಜೊತೆ ಮಾತೇ ಆಡಿಲ್ದೇ ಇರ್ಬೋದು, ಅಥವಾ ಅವರು ನಮ್ಗೆ ಇಷ್ಟ ಆಗಿಲ್ಲ ಅನ್ನೋ ಕಾರಣಕ್ಕೂ, ಇನ್ಯಾವುದೋ ಒಂದು ಬೇಸರದ ಕಾರಣಕ್ಕೂ ಅವ್ರ ಜೊತೆಗೆ ನಾವು ಮಾತೇ ಆಡಿಲ್ದೇ ಇರಬಹುದು, ಸಂವಹನವನ್ನ ಮಾಡಿಲ್ದೇ ಇರಬಹುದು. ಹಾಗಿರುವಾಗ ಎಲ್ಲೋ ಒಂದು ಕಡೆ ಆ ಒಂದು ಅಂತರ ಅನ್ನೋದು ಏರ್ಪಟ್ಬಿಟ್ಟಿರುತ್ತೆ. ಅದಕ್ಕೆ ಹೇಳ್ತೀವಲ್ವಾ, ನೀನ್ ಹೋಗಿ ಒಂದ್ಸತಿ ಅವ್ರನ್ನ ಮಾತಾಡ್ಸು, ಅವ್ರ ಜೊತೆ ಮಾತಾಡಿದಾಗ ನಿಮ್ಮಿಬ್ಬರ ಮಧ್ಯದ ಸಂಬಂಧ ಸರಿ ಹೋಗುತ್ತೆ. ಅಂದ್ರೆ ಏನು, ಇಲ್ಲಿ ಆ ಎರಡು ವ್ಯಕ್ತಿಗಳ ನಡುವಿನ ಅಂತರ, ಅದು ಅಂತರ ಅನ್ನುವಂಥದ್ದು ತುಂಬಾ ದಿನ ಮಾತಾಡದೇ ಇರುವಂತಹ ಸಂದರ್ಭದಿಂದ ಉಂಟಾಗಿರುವ ಅಂತರ ಇರಬಹುದು, ಅಥವಾ ಇಬ್ರು ದೂರ ದೂರ ಇರುವಂತಹ ಒಂದು ಅಂತರ ಇರಬಹುದು. ಯಾವುದೇ ಅಂತರ ಆದ್ರೂ ಕೂಡ ಅದನ್ನ ನಿವಾರಿಸುವಂತಹ ಶಕ್ತಿ ಭಾಷೆಗೆ ಇದೆ. ಬಹುಭಾಷಿಕತೆ ಇರುವಂತಹದ್ದು ಮನುಷ್ಯನ ಸಾಮಾನ್ಯ ಸಾಮರ್ಥ್ಯ. ಒಂದಕ್ಕಿಂತ ಹೆಚ್ಚು ಭಾಷೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನಮ್ಮ ಮಾತೃಭಾಷೆ ತಿಳಿದಿರ್ತೀವಿ, ಇಂಗ್ಲಿಷನ್ನ ತಿಳಿದಿರ್ತೀವಿ, ಹಿಂದಿಯನ್ನೋ ಸಂಸ್ಕೃತನ್ನೋ ತಿಳಿದಿರ್ತೀವಿ. ಯಾಕಂದ್ರೆ ಶಾಲೆಯಲ್ಲಿ ನಾವು ಅದನ್ನ ಓದಿರ್ತೀವಿ. ಈಗ ಶಾಲಾ ಪಠ್ಯಕ್ರಮದಲ್ಲಿ ಈ ತರದ ಒಂದಕ್ಕಿಂತ ಹೆಚ್ಚು ಭಾಷೆಯ ಬಳಕೆ ಆಗಿದೆ ಅಂತಂದ್ರೆ ಅದರ ಅರ್ಥ ಏನು? ನಮ್ಮ ಮನೋವೈಜ್ಞಾನಿಕ ಸಾಮರ್ಥ್ಯವನ್ನ ಅರಿತು ಅಲ್ಲಿ ಪಠ್ಯಕ್ರಮವನ್ನ ರಚಿಸಿರ್ತಾರೆ. ಪಠ್ಯಕ್ರಮ ರಚನೆ ಅನ್ನುವಂತಹದ್ದು ಸುಮ್ಮನೆ ಇರೋದಲ್ಲ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಠ್ಯಕ್ರಮ ರಚನೆ, ಅದರಲ್ಲಿರುವಂತಹ ಅಂಶಗಳನ್ನ, ಪರಿಕಲ್ಪನೆಗಳನ್ನ ಇರುವಂತಹದ್ದು. ಎಷ್ಟು ಭಾಷೆಯನ್ನ ಮಗು ಕಲಿಯೋದಕ್ಕೆ ಸಾಮರ್ಥ್ಯ ಇದೆ ಅಂತ ನೋಡಿ ಅದನ್ನ ಬಳಸುವಂತಹದ್ದು, ಇಂತಹ ಪ್ರಕ್ರಿಯೆ ಪಠ್ಯಕ್ರಮ ರಚನೆಯಲ್ಲಿ ನಡೀತಾ ಇರುತ್ತೆ. ಅದರಿಂದ ನಾವು ಬಹುಭಾಷೆಯನ್ನ ಕಲ್ತಿರೋದು, ಬಳಸ್ತಾ ಇರೋದನ್ನ ನಾವು ನೋಡ್ಬಹುದು. ಇನ್ನು ಪ್ರತಿ ಭಾಷೆಗೆ ತನ್ನದೇ ಆದಂತಹ ಗುಣಲಕ್ಷಣಗಳಿರುತ್ತೆ. ನಾವು ಕಲ್ತಿರುವಂತಹ ಕನ್ನಡಕ್ಕೂ ನಾವು ಕಲ್ತಿರುವಂತಹ ಆಂಗ್ಲ ಭಾಷೆಗೂ ತುಂಬಾ ವ್ಯತ್ಯಾಸ ಇದೆ. ಅದರಲ್ಲಿ ಬಳಕೆಯಾಗುವಂತಹ ಅಕ್ಷರಗಳಿರ್ಬಹುದು, ಪದಗಳಿರ್ಬಹುದು, ಪದಗಳ ಉಚ್ಚಾರಣೆಯಲ್ಲಿ ಇರ್ಬೋದು, ತನ್ನದೇ ಆದ ಗುಣಲಕ್ಷಣ ಇದೆ. ಮಕ್ಕಳು ಸಾಮಾನ್ಯವಾಗಿ ಕನ್ಫ್ಯೂಸ್ ಆಗ್ತಾರೆ ಇಂಗ್ಲಿಷ್ ಕಲಿಯುವಾಗ. ಯಾಕಂದ್ರೆ ಮದರ್ ಟಂಗ್, ಮಾತೃಭಾಷೆ ಕನ್ನಡದ್ದಾಗಿರುತ್ತೆ. ಕನ್ನಡ ಕಲ್ತಿರುವ ಮಗುಗೆ ಹೊಸ ಹೊಸ ಪದಗಳನ್ನ ನಾವು ಇಂಗ್ಲಿಷ್ ಪದಗಳನ್ನ ಹೇಳ್ಕೊಟ್ಟಾಗ ಮಗುಗೆ ಕೆಲವೊಂದು ಸಂದರ್ಭದಲ್ಲಿ ಗೊಂದಲಗಳು ಉಂಟಾಗುತ್ತೆ. ಈಗ ಸಿ ಯು ಅಂತ ಬರೆದಾಗ, ಈಗ ಪಿ ಯು ಪು ಅಂತೀವಿ, ಪಿ ಯು ಟಿ ಪುಟ್ ಅಂತೀವಿ. ಆದ್ರೆ ಸಿ ಯು ಟಿ ಅಂದಾಗ ಕ ಬರುತ್ತೆ, ಕು ಬರಲ್ಲ, ಕಟ್ ಅಂತ ಹೇಳ್ತೀವಿ. ಇನ್ನು ಕೆ ನೈ ಎಫ್ ಇ ನೈಫ್ ಅಂತೀವಿ.
ನೈಫ್ ಅಂದಾಗ ಎನ್ ಬರ್ಬೇಕಲ್ಲ, ಕೆ ಯಾಕೋ ಎಲ್ಲೋ ಇದು, ಅಲ್ಲಿ ಸೈಲೆಂಟ್ ಅಂತೀವಿ. ಆದ್ರೆ ಕನ್ನಡ ಪದದಲ್ಲಿ ಆತರ ಯಾವ ಸೈಲೆಂಟ್ ಆಗುವಂತಹ ವರ್ಡ್ಗಳಿಲ್ಲ. ಪ್ರತಿಯೊಂದು ಪದವೂ ಕೂಡ ಅದರ ಸ್ಪಷ್ಟವಾದಂತಹ ಉಚ್ಚಾರಣೆಯ ಮೂಲಕವೇ ನಾವು ಪದವನ್ನ ಹೊರ ಹಾಕ್ತೀವಿ. ಆ ಒಂದು ಕಾರಣಕ್ಕಾಗಿ ಮುಖ್ಯವಾಗಿ ಗಮನಿಸಬೇಕು, ಪ್ರತಿ ಭಾಷೆ ತನ್ನದೇ ಆದಂತಹ ಗುಣಲಕ್ಷಣ, ಅದರ ಧ್ವನಿ, ಶಬ್ದ ಮತ್ತು ವ್ಯಾಕರಣಾಂಶಗಳನ್ನ ಒಳಗೊಂಡಿರುತ್ತೆ. ಕನ್ನಡ ವ್ಯಾಕರಣಾಂಶಕ್ಕೂ ಇಂಗ್ಲಿಷ್ನ ಗ್ರಾಮರಿಗೂ ಅದರದೇ ಆದಂತಹ ವ್ಯತ್ಯಾಸವನ್ನ ನಾವು ನೋಡಬಹುದಾಗಿದೆ. ಇನ್ನು ಭಾಷೆಯ ಮನೋವೈಜ್ಞಾನಿಕ ಅಂಶಗಳನ್ನ ನೋಡೋದಾದ್ರೆ, ಮನೋವೈಜ್ಞಾನಿಕ ಅಂತಂದ್ರೆ ನಮ್ಮ ಸಾಮರ್ಥ್ಯ, ಮೆದುಳಿನ ಸಾಮರ್ಥ್ಯ, ಇದನ್ನ ಮನಸ್ಸಲ್ಲಿಟ್ಕೊಂಡು ಭಾಷೆ ಕಲಿಕೆಯ ಬಗ್ಗೆ ನೋಡೋದಾದ್ರೆ, ಇದು ಮೆದುಳಿನಲ್ಲಿ ನಡೆಯುವಂತಹ ಪ್ರಕ್ರಿಯೆ. ಮಗು ಹುಟ್ಟದಾಗಿಂದ ಅಮ್ಮ ಮಾತನಾಡೋದು, ಅಪ್ಪ ಬಂದು ಮಾತನಾಡಿಸೋದು, ಆ ಪದಗಳು, ಆ ಶಬ್ದಗಳು, ಆ ಒಂದು ಪ್ರೀತಿಯ ಒಂದು ನುಡಿಗಳು ಆಗಾಗ ಮಗುವಿನ ಕಿವಿ ಮೇಲೆ ಬಿದ್ದು ಬಿದ್ದು ಮಗು ಏನ್ ಮಾಡುತ್ತೆ, ಆ ಪದಗಳನ್ನ ಉಚ್ಚರಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆ ಒಂದು ಉಚ್ಚರಿಸುವ ಪ್ರಕ್ರಿಯೆಯಲ್ಲಿ ಮಗು ಖುಷಿ ಕಾಣುತ್ತೆ ಮತ್ತು ಅದನ್ನ ನಾವು ಪ್ರಶಂಸಿಸಿದಾಗ ಮಗು ಅದನ್ನ ಇನ್ನೊಮ್ಮೆ ಅದೇ ಪದಗಳನ್ನ ಅಮ್ಮ ಅಮ್ಮ ಅನ್ನೋ ಪದಗಳನ್ನೇ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಹೊಸ ಪದದ ಉಚ್ಚಾರಣೆಗೆ ಮಗು ಮುಂದೆ ಕಾಲಿಡುತ್ತೆ. ಆ ರೀತಿನಲ್ಲಿ ಮಗು 3ರಿಂದ 4ನೇ ವರ್ಷದೊಳಗಡೆ ತನ್ನ ಸಮುದಾಯದ, ತನ್ನ ಮನೆಯ ಅಥವಾ ತನ್ನ ಸುತ್ತಲೂ ಯಾವ ಭಾಷೆ ಬಳಕೆ ಮಾಡ್ಕೊಳ್ತಾರೋ ಅದನ್ನ ಕಲಿಯುವ ಸಾಮರ್ಥ್ಯವನ್ನ ಪಡೆಯುತ್ತೆ. ಪ್ರತಿ ಮಗುವೂ ಕೂಡ ಭಾಷೆ ಬಳಕೆ ಆಗುವಂತಹ ನಾಮಪದ, ಕ್ರಿಯಾಪದ ಮತ್ತೆ ಗುಣವಾಚಕ, ಆ ಪದಗಳಿಗೆ ಅರ್ಥ, ಹೋಗುತ್ತೇವೆ, ಬರುತ್ತೇವೆ, ನಿನ್ನೆ, ನಾಳೆ, ಮೊನ್ನೆ, ಅವನು ಆಟ ಆಡ್ದ, ಪಾಠ ಓದ್ದ, ಪ್ರತಿಯೊಂದು ಪದಕ್ಕೂ ಕೂಡ ಅರ್ಥ, ಅದನ್ನ ಯಾವಾಗ ಬಳಸ್ಬೇಕು, ಹೋದ ಅನ್ನೋದು ಯಾವಾಗ, ಬರೋದು, ಬರ್ತಾನೆ ಅಥವಾ ಬಂದಿದ್ದಾರೆ ಅಂದ್ರೆ ಏನು, ಈ ತರದ ವ್ಯತ್ಯಾಸಗಳೆಲ್ಲವೂ ಖಚಿತವಾಗಿ ಮಗು ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಅದನ್ನ ಬಳಕೆ ಮಾಡ್ಕೊಳ್ಳೋದನ್ನ ಮಗು ದಿನನಿತ್ಯ ಕೇಳಿ ನೋಡಿ ಕಲ್ತ್ಕೊಳ್ಳುತ್ತೆ. ಇನ್ ದ ಇನಿಷಿಯಲ್ ಸ್ಟೇಜ್, ಪ್ರಾರಂಭಿಕ ಹಂತದಲ್ಲಿ ಮಗು ಎಲ್ಲವನ್ನೂ ಕೂಡ ದೊಡ್ಡವ್ರನ್ನ ಅನುಕರಣೆ ಮಾಡಿಕೊಳ್ತಾ ಇರುತ್ತೆ. ಆ ದೊಡ್ಡವರು ಮಾತನಾಡೋದನ್ನ ಕೇಳಿ ಅದರ ಒಂದು ಪ್ರಭಾವ ಮಗುವಿನ ಆಗೋದ್ರಿಂದ ಇಲ್ಲಿ ಭಾಷೆಯ ಕಲಿಕೆ ತುಂಬಾ ಸ್ಪಷ್ಟತೆಯಿಂದ ಕೂಡಿರುತ್ತೆ. ಅದರಿಂದ ಈ ಪರಿಸರದ ಪ್ರಭಾವ ಮಗುವಿನ ಮೇಲೆ ಅತ್ಯಂತ ಸಹಜ ರೂಪದಲ್ಲಿ, ಇಲ್ಲಿ ನಾವು ಭಾಷೆ ಕಲಿಸ್ಬೇಕು ಅಂತ ಮಗುನ ಕೂರ್ಸೋ ಹಾಗಿಲ್ಲ ಅಥವಾ ಕೂರ್ಸೋದಿಲ್ಲ. ಇಲ್ಲಿ ಬಂದು ಕುತ್ಕೋ ಇವತ್ತು ಇದನ್ನ ಹೇಳ್ಕೊಡ್ತೀನಿ ಅಂತ ಯಾವತ್ತು ಯಾವ ತಂದೆ ತಾಯಿನೂ ಕೂರ್ಸಲ್ಲ ಮಕ್ಕಳನ್ನ. ಆದ್ರೆ ಅದು ಗೊತ್ತಿಲ್ಲದೆ ಇರೋ ತರಹ ಅತ್ಯಂತ ಸಹಜವಾದ ರೀತಿನಲ್ಲಿ ಮಗು ಭಾಷೆಯನ್ನ ಕಲ್ತ್ಕೊಳ್ತಿರುತ್ತೆ. ಮತ್ತು ಭಾಷೆಯ ಗ್ರಾಮರ್ ಅಂತ ಏನ್ ಕರಿತೀವಿ, ಅದು ಫ್ಯೂಚರ್ ಟೆನ್ಸ್ ಇರ್ಬೋದು, ಪಾಸ್ಟ್ ಟೆನ್ಸ್ ಇರ್ಬೋದು, ನಿನ್ನೆ ನಾಳೆ ಇವುಗಳ ಬಗ್ಗೆನ ಅರಿವು ಇರಬಹುದು. ಇದೆಲ್ಲವನ್ನ ಮಗು ಅತ್ಯಂತ ಸ್ಪಷ್ಟವಾಗಿ ಕಲ್ತ್ಕೊಳ್ಳುತ್ತೆ. ಮತ್ತು ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ. ನೀವೇ ನೋಡಿ, ಮಗು ಹುಟ್ಟಿದಾಗಿನಿಂದ ಆ ಮಗುನ ಕಾಲ್ ಮೇಲೆ ಕೂರಿಸ್ಕೊಳ್ಳೋದು, ಮಗುನ ಮುದ್ದು ಮಾಡೋದು, ನಿಧಾನಕ್ಕೆ ಆ ಮಗುನ ಕೆಳಗಡೆ ಬಿಡೋದು, ಮಗು ತನ್ನಿಂತಾನೆ ಕೈ ಕಾಲನ್ನ ಅಲ್ಲಾಡ್ಸ್ಕೊಂಡು ಎಲ್ಲೋ ನೋಡ್ಕೊಂಡು ಕೈ ಬೆರಳನ್ನ ಹಿಂಗ್ ಹಿಡ್ಕೊಂಡು ಲೈಟ್ ಬೆಳಕಿಡೋ ಕಡೆ ಮುಖ ಮಾಡ್ಕೊಂಡು ನೋಡೋದು, ನೋಡಿ 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 ಕಿವಿಯಲ್ಲಿ ಬಿದ್ದಿರೋ ಪದಗಳನ್ನ ಯಾವುದೋ ಒಂದು ಆಚೆ ಹಾಕಕ್ಕೆ ಪ್ರಯತ್ನ ಮಾಡುವಂತಹದ್ದು, ಹೂ ಅನ್ನೋದು, ಆ ಅನ್ನೋದು, ಇವುಗಳ ಮುಖಾಂತರ ಮಗು ಪ್ರಾರಂಭಿಸಿ ಆಮೇಲೆ ಏನ್ ಮಾಡುತ್ತೆ, ನಿಧಾನಕ್ಕೆ ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಯಾವ ದಿನಾನು ನಾವು ಈ ದಿನ ನಾವು ಮಗುನ ಮಾತಾಡ್ಸಿಲ್ಲ ಅಂತ ಆಗೋದೇ ಇಲ್ವಲ್ಲ. ದಿನನಿತ್ಯವಾಗಿ ಕಂಟಿನ್ಯೂಸ್ ಆಗಿ ಮಗು ನಮ್ಮ ಕಣ್ಣೆದುರೇ ಬೆಳೀತಾ ಇರೋದ್ರಿಂದ, ನಮ್ಮ ಮಾತನ್ನ ನಿರಂತರವಾಗಿ ಕೇಳ್ತಾ ಇರೋದ್ರಿಂದ ಅದು ನಿರಂತರವಾದ ಪ್ರಕ್ರಿಯೆ ಆಗುತ್ತೆ. ಒಮ್ಮೆ ಮಗು ಮನೆ ಬಿಟ್ಟು ಶಾಲೆಗೆ ಹೋದಾಗ ಅದನ್ನ ಒಂದು ಔಪಚಾರಿಕ ರೂಪದಲ್ಲಿ, ಫಾರ್ಮಲ್ ವೇ ಆಫ್ ಲರ್ನಿಂಗ್ ಅಂತ ಕರಿತೀವಿ. ಔಪಚಾರಿಕ ರೂಪದಲ್ಲಿ ವಿಷಯಗಳನ್ನ ಅಥವಾ ಭಾಷೆಯನ್ನ ಅಥವಾ ಭಾಷೆಯ ಆಳವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತೆ. ಇದು ಭಾಷೆಯ ಮನೋವೈಜ್ಞಾನಿಕ ಅಂಶ. ಇನ್ನು ಭಾಷೆಯ ಸಾಮಾಜಿಕ ಅಂಶವೂ ಕೂಡ ಅಷ್ಟೇ ಪ್ರಮುಖವಾಗಿದ್ದು, ಈ ಹಿಂದೆ ಹೇಳಿದಾಗೇನೆ ಮನುಷ್ಯ ಸಂಘಜೀವಿ.
ಎಲ್ಲರೊಂದಿಗೆ ಒಟ್ಟಾಗಿ ಇರಬೇಕು. ಈಗ ನಾವು ನಮ್ಮ ಪ್ರತಿಯೊಂದು ದಿನನಿತ್ಯದ ಚಟುವಟಿಕೆಗಳು ಅತ್ಯಂತ ಖುಷಿಯಿಂದ ಇರಬೇಕು. ಬೆಳಿಗ್ಗೆ ನಾನು ಖುಷಿಯಿಂದ ಎದ್ದೇಳ್ಬೇಕು. ನನ್ನ ಮನೆಯವ್ರಿಗೆಲ್ಲಾನು ನಾನು ಖುಷಿಯಿಂದ ಊಟ ತಿಂಡಿ ಮಾಡಿ ಬಡಿಸ್ಬೇಕು, ಅಥವಾ ಅವ್ರು ಊಟ ತಿಂಡಿ ಮಾಡಿಬಿಟ್ಟು ಅವರ ಕೆಲಸಗಳಿಗೆ ತೆರಳಬೇಕು, ಮತ್ತೆ ಎಲ್ಲರೂ ವಾಪಸ್ ಮನೆಗೆ ಹೋಗ್ಬೇಕು. ಇದೊಂದು ಇಟ್ಸ್ ಅ ಸಿಸ್ಟಮ್, ನಮ್ಮ ಸಮಾಜದ ಒಂದು ಪ್ರಕ್ರಿಯೆ. ಇದು ಇದೇ ರೀತಿ ಆಗಿದೆ. ಇದೊಂದು ಒಂದು ಇದಕ್ಕೆ ಒಂದು ತನ್ನದೇ ಆದಂತಹ ಸ್ಟ್ರಕ್ಚರ್ ಇದೆ, ತನ್ನದೇ ಆದಂತಹ ಒಂದು ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆ ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ವಿವಿಧ ಗುಂಪಿನ ಜನರು ವಿವಿಧ ರೀತಿಯಲ್ಲಿ ಆ ಭಾಷೆಯನ್ನ ಬಳಕೆ ಮಾಡ್ಕೊಳ್ಬಹುದು. ಈಗ ಕರ್ನಾಟಕ ಅಂತ ನಾವ್ ಹೇಳಿದ್ರೆ ಕನ್ನಡ ಹೇಳ್ತೀವಿ, ಆದ್ರೆ ಕನ್ನಡ ಬೆಂಗಳೂರಿನಲ್ಲಿ ಭಾಷೆ ಕನ್ನಡ ಜನರು ಕನ್ನಡವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೂ, ಅಥವಾ ಇನ್ನು ನಾವು ಉತ್ತರ ಕರ್ನಾಟಕನೋ ಅಥವಾ ಉತ್ತರ ಕನ್ನಡನೋ ಅಂತ ಹೇಳಿದಾಗ, ಮಂಗಳೂರು ಅಂದಾಗ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಪ್ರತಿಯೊಂದು ಗುಂಪಿನ ಜನರು ತಮ್ಮದೇ ಆದ ಶೈಲಿಯಲ್ಲಿ ಆ ಭಾಷೆಯನ್ನ ಬಳಕೆ ಮಾಡ್ಕೊಳ್ಳೋದನ್ನ ನೋಡ್ತೀವಿ. ಸಾಮಾನ್ಯವಾಗಿ ಹೇಳೋದೇನು ಅಂದ್ರೆ 10-15 ಅಥವಾ 15-20 ಕಿಲೋಮೀಟರ್ ಅಂತರದಲ್ಲೂ ಕೂಡ ಆ ಭಾಷಾ ಬಳಕೆಯ ವಿಭಿನ್ನತೆಯನ್ನ ನಾವು ಕಾಣ್ತೀವಿ ಅನ್ನೋದನ್ನ ನೋಡಬಹುದು. ಮತ್ತು ಒಬ್ಬ ವ್ಯಕ್ತಿ ಅವನು ಎಷ್ಟು ಚೆನ್ನಾಗಿ ಒಂದು ಭಾಷೆಯನ್ನ ಬಳಕೆ ಮಾಡಿಕೊಂಡು ಮಾತಾಡ್ತಾನೆ ಅನ್ನುವಂತಹ ಆಧಾರದ ಮೇಲೆ ಅವನ ವ್ಯಕ್ತಿತ್ವವನ್ನ ಗುರುತಿಸಲ್ಪಡ್ತೀವಿ, ಅಥವಾ ವ್ಯಕ್ತಿತ್ವವನ್ನ ಗುರುತಿಸ್ತೀವಿ ಅನ್ನುವಂಥದ್ದು. ಬಟ್ಟೆ ಹೊಡೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾವ ಸಂದರ್ಭದಲ್ಲಿ ನಾವು ಗಹನವಾದ ಒಂದು ಚರ್ಚೆ ನಡೀತಿರುವಾಗ ಹೋಗಿ ನಾವು ಅಲ್ಲಿಯ ಒಂದು ಸಂದರ್ಭವನ್ನ ಅರಿತು ಅದಕ್ಕೆ ಪೂರಕವಾಗಿ ಮಾತಾಡ್ತೀವೋ ಅಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಜನರು ಗುರುತಿಸ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ವ್ಯತಿರಿಕ್ತವಾದಂತಹ ವ್ಯಕ್ತಿಗಳು ಕೂಡ ನಾವು ನೋಡ್ತೀವಿ. ಅತ್ಯಂತ ಸೀರಿಯಸ್ ಆಗಿ ಅಥವಾ ಅತ್ಯಂತ ಒಂದು ಗಹನವಾದ ವಿಷಯದ ಬಗ್ಗೆ ಚರ್ಚೆ ನಡೀತಿರುವಾಗ ಹಾಸ್ಯ ಮಾಡುವಂತಹದ್ದು, ಅಥವಾ ಅದರ ಕಡೆಗೆ ಗಮನ ಹರಿಸದೇ ಇರುವಂತಹ ರೀತಿಯಲ್ಲಿ ಒಂದು ಮಾತನಾಡೋದು, ಅಥವಾ ಚರ್ಚೆಗೆ ಭಂಗ ತರೋ ರೀತಿಯಲ್ಲಿ ಮಾತನಾಡೋದು, ಈ ಅಂಶಗಳನ್ನ ನೋಡಿದಾಗ ಆ ವ್ಯಕ್ತಿಯನ್ನ ಜನರು ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ. ಅದಕ್ಕೆ ನಾವು ಒಂದು ಉತ್ತಮ ಸಾಮಾಜಿಕ ಜೀವಿ ಅಥವಾ ಸಂಘ ಜೀವಿಯಾಗಿ ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ, ನಾವು ಸಂದರ್ಭ, ಆ ವ್ಯಕ್ತಿ ಅಥವಾ ಯಾರ ಜೊತೆ ನಾವು ಮಾತಾಡ್ತಾ ಇದ್ದೀವಿ, ಯಾವ ಸ್ಥಳದಲ್ಲಿ ಮಾತಾಡ್ತಾ ಇದ್ದೀವಿ, ಏನ್ ವಿಷಯದ ಬಗ್ಗೆ ಮುಖ್ಯ ಆಗುತ್ತೆ. ಇನ್ನು ಭಾಷೆ ಮತ್ತು ಸಾಹಿತ್ಯವನ್ನ ನೋಡಿದಾಗ, ಯಾವುದೇ ಒಂದು ಭಾಷೆ ಬೆಳಿಬೇಕು ಅಂತಂದ್ರೆ ಅದರ ಸಾಹಿತ್ಯವು ಕೂಡ ಬೆಳಿಬೇಕು. ಈಗ ಬೇರೆಯವರು ಮಾತನಾಡುವಂಥದ್ದು ಅಥವಾ ಭಾಷಣ ಮಾಡುವಂತಹದ್ದು, ಅದನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು ತುಂಬಾ ಮುಖ್ಯ ಆಗುತ್ತೆ. ಒಂದು ಸನ್ನಿವೇಶವನ್ನ ನಾವು ನೋಡಿದಾಗ ಅದರ ವಿಶ್ಲೇಷಣೆ ಆಗ್ಬೇಕು. ಈಗ ಉದಾಹರಣೆಗೆ ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ, ಚರ್ಚೆ ನಡೆದಿದ ಮೇಲೆ ನನ್ನ ವಿಶ್ಲೇಷಣೆ ಏನು, ಅಥವಾ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನನ್ನ ಅಭಿಪ್ರಾಯ ಏನು, ಆ ಅಭಿಪ್ರಾಯವನ್ನ ನಾನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದೀನಿ, ಮಾತನಾಡೋದ್ರ ಮೂಲಕನೋ ಬರವಣಿಗೆಯ ಮೂಲಕನೋ. ಇವತ್ತು ನಾವು ನ್ಯೂಸ್ ಪೇಪರ್ನ ನೋಡಿದಾಗ ಅಥವಾ ದಿನಪತ್ರಿಕೆಯನ್ನ ನೋಡಿದಾಗ ಎಷ್ಟೊಂದು ವಿಷಯಗಳನ್ನ ನಾವು ಓದ್ಬಹುದು. ಯಾಕಂದ್ರೆ ಅವರು ತಮ್ಮ ಅನಿಸಿಕೆಯನ್ನ ಒಂದು ಬರವಣಿಗೆಯ ರೂಪದಲ್ಲಿ ಅಲ್ಲಿ ವ್ಯಕ್ತಪಡಿಸಿರ್ತಾರೆ. ಆದ್ರಿಂದ ಬರವಣಿಗೆ ಅಥವಾ ಮಾತುಗಾರಿಕೆ ಯಾವುದೇ ಆದ್ರೂ ಕೂಡ ಆ ವಿಶ್ಲೇಷಣೆ ಭಾಷೆಗೆ ಒಂದು ಮೆರಗನ್ನ ತಂದುಕೊಡುತ್ತೆ, ಅಥವಾ ಭಾಷೆಯನ್ನ ಅರಿಯುವಂತಹ ಒಂದು ಪರಿ ಅದಾಗಿರುತ್ತೆ. ಇನ್ನು ಸಾಮಾನ್ಯವಾದಂತಹ ಭಾಷೆ, ನಾವು ದಿನನಿತ್ಯ ಆಡು ಭಾಷೆ ಏನ್ ಹೇಳ್ತೀವೋ ಅದಕ್ಕೂ ಪುಸ್ತಕಗಳಲ್ಲಿ ಅಥವಾ ಬರವಣಿಗೆಯ ರೂಪದಲ್ಲಿರುವಂತಹ ಸಾಹಿತ್ಯಿಕ ಭಾಷೆ ತುಂಬಾ ಭಿನ್ನವಾಗಿರುತ್ತೆ. ನಾವು ಮಾತನಾಡುವಂತಹ ಭಾಷೆ ಯಾಕೆ ಅದನ್ನ ಹೆಚ್ಚಾಗಿ ನಾವು ಬರವಣಿಗೆಯಲ್ಲಿ ತೋರಿಸೋದಿಲ್ಲ ಅಂತಂದ್ರೆ, ಬರವಣಿಗೆಯ ಭಾಷೆ ಅಥವಾ ಸಾಹಿತ್ಯದ ಭಾಷೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿದ್ದಾಗಿರುತ್ತೆ. ಆದ್ರೆ ನಾವು ಮಾತನಾಡುವ ಭಾಷೆ ಹಿಂದೆ ಹೇಳಿದಾಗೇನೆ ಒಂದೊಂದು ವಾತಾವರಣಕ್ಕೆ ಸೀಮಿತವಾಗಿದ್ದು ಪ್ರತಿ 10-15 ಕಿಲೋಮೀಟರ್ಗೆ ಅದು ವ್ಯತ್ಯಾಸವನ್ನ ಕಾಣಬಹುದು, ಅಥವಾ ಪ್ರಾಂತ್ಯವಾರು ವ್ಯತ್ಯಾಸವನ್ನ ನಾವು ನೋಡಬಹುದಾಗಿದೆ. ಆದ್ರಿಂದ ಸಾಮಾನ್ಯ ಭಾಷೆಗೂ ಸಾಹಿತ್ಯಿಕ ಭಾಷೆಗೂ ವ್ಯತ್ಯಾಸವನ್ನ ಕಾಣಬಹುದಾಗಿದೆ. ಇನ್ನು ಭಾಷಾ ಪ್ರಾವೀಣ್ಯತೆ ಹೇಗೆ ಬರುತ್ತೆ,
ಚಿಕ್ಕಂದಿನಿಂದ ಮಗು ಭಾಷೆಯನ್ನ ಕೇಳುತ್ತೆ, ಮಾತನಾಡುತ್ತೆ. ತಪ್ಪಿದ್ದಾಗ ದೊಡ್ಡವರು ತಿದ್ದುತ್ತೀವಿ. ಕುಟುಂಬದ ಜನರು ಜೊತೆಗೆ ಮಗು ಮಾತನಾಡಿದಾಗ ಅದು ಹೀಗಲ್ಲ ಹಾಗೆ ಅಂತ ಹೇಳ್ತೀವಿ. ಹಂತ ಹಂತವಾಗಿ ನಾವು ಮಗುವನ್ನ ತಿದ್ದುವ ಪ್ರಯತ್ನ ಮಾಡ್ತೀವಿ. ಇದು ಒಂದು ತರಹ. ಅಂದ್ರೆ ಕುಟುಂಬದ ಜನರು, ಕುಟುಂಬ ಆ ಒಂದು ಅನೌಪಚಾರಿಕವಾಗಿ ತಿದ್ದುವಂತಹ ಪ್ರಯತ್ನವನ್ನ ಮಾಡುತ್ತೆ. ಇನ್ನು ಸ್ನೇಹಿತರ ಜೊತೆ ಮಾತುಕತೆ ಆಡ್ತೀವಿ, ನೆರೆಹೊರೆಯ ಜೊತೆಗೆ ಮಾತುಕತೆ ಆಡ್ತೀವಿ. ಇವಾಗ ವಾತ್ಸಲ್ಯದಿಂದ, ಪ್ರೀತಿಯಿಂದ ನಾವು ಆ ಮಗುವಿನ ತಪ್ಪನ್ನ ತಿದ್ದುವಂತಹ ಪ್ರಯತ್ನ ಅನೌಪಚಾರಿಕವಾಗಿ ಮಾಡುವಂತಹ. ಇನ್ನು ಔಪಚಾರಿಕ ಶಿಕ್ಷಣ ಪ್ರಾರಂಭವಾಗಿದ ಮೇಲೆ, ಅದು ಪೂರ್ವ ಪ್ರಾಥಮಿಕ ಇರ್ಬೋದು, ಪ್ರಾಥಮಿಕ ಹಂತ ಇರ್ಬೋದು. ಔಪಚಾರಿಕ ಶಿಕ್ಷಣ ಶುರು ಆದಾಗ ಶಾಲೆಯಲ್ಲಿ ಶಿಕ್ಷಕರಿರ್ಬೋದು, ಶಾಲಾ ವಾತಾವರಣದಲ್ಲಿರುವವರಿರ್ಬೋದು, ಅಥವಾ ಶಾಲೆಯಲ್ಲಿ ಬಳಸತಕ್ಕಂತಹ ತಂತ್ರಜ್ಞಾನಗಳಿರ್ಬೋದು, ಇವುಗಳ ಮೂಲಕ ಮಗು ಔಪಚಾರಿಕವಾಗಿ ಭಾಷೆಯನ್ನ ಕಲ್ತ್ಕೊಳ್ಳುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ, ಅಥವಾ ಔಪಚಾರಿಕ ಭಾಷೆಯನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡುತ್ತೆ. ಇಲ್ಲಿ ಔಪಚಾರಿಕ ಅಂತಂದ್ರೆ ಹೆಚ್ಚು ಸಂಕೀರ್ಣತೆಯಿಂದ ಕೂಡಿರುವಂತಹದ್ದು. ನಮ್ಮ ಆಡು ಭಾಷೆಗೂ ನ್ಯೂಸ್ ಪೇಪರ್ ಅಲ್ಲೋ ಅಥವಾ ಯಾವುದೋ ಒಂದು ಮ್ಯಾಗಝಿನ್ ಅಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಹೆಚ್ಚು ವ್ಯಾಕರಣಾಂಶಗಳನ್ನ ಒಳಗೊಂಡಿರುತ್ತೆ, ಸಂಕೀರ್ಣತೆಯನ್ನ ಒಳಗೊಂಡಿರುತ್ತೆ. ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಬುದ್ಧತೆ ಬೇಕು. ಅದರಿಂದ ಆಡು ಭಾಷೆ, ಈಗ ಚಿಕ್ಕ ಮಗು 3 ವರ್ಷ 4 ವರ್ಷದ ಮಗು ಎಷ್ಟೊಂದೆಲ್ಲ ಮಗು ಮಾತಾಡುತ್ತೆ, ಆದ್ರೆ ಮಗುಗೆ ಓದ್ಲಿಕ್ಕೆ ಬರೋದಿಲ್ಲ, ಇನ್ನು ಅದರ ಅರ್ಥವನ್ನ ಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸಂಕೀರ್ಣತೆ ಮಗುಗಿನ್ನೂ ಬಂದಿಲ್ಲ. ಕೇವಲ ಅನೌಪಚಾರಿಕವಾಗಿ ತೊದಲು ನುಡಿಗಳೊಂದಿಗೆ ಅಥವಾ ಸಣ್ಣ ಪುಟ್ಟ ತಪ್ಪುಗಳೊಂದಿಗೆ ಮಗು ಎಷ್ಟೊಂದೆಲ್ಲ ಅಂಶಗಳನ್ನ ಕಲ್ತ್ಕೊಳ್ತಾ ಇರುತ್ತೆ. ಅದು ಭಾಷಾ ಪ್ರಾವೀಣ್ಯತೆ ಅಂತ ಅನ್ಕೊಳ್ಳುತ್ತೆ. ಇನ್ನು ಭಾರತದಲ್ಲಿ ವೈವಿಧ್ಯತೆ ಇದೆ, ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾಧಿಸ್ತಾ ಇದ್ದೀವಿ ನಾವು ಅಂತ ಅಂದಾಗ ಇಲ್ಲಿ ನಮ್ಮ ಸಂಸ್ಕೃತಿಯನ್ನ ನಾವು ಮೊದಲು ತೆಗೆದುಕೊಳ್ತೀವಿ. ಸಂಸ್ಕೃತಿ ಅಂತಂದ್ರೆ ನಮ್ಮ ಆಹಾರ ಇರ್ಬೋದು, ವೇಷಭೂಷಣ ಇರ್ಬೋದು, ನಮ್ಮ ಸಂಪ್ರದಾಯ ಇರಬಹುದು. ಇದೆಲ್ಲವೂ ಕೂಡ ವಿವಿಧತೆ. ಆದ್ರೂ ಕೂಡ ಇಷ್ಟು ದೊಡ್ಡ ರಾಷ್ಟ್ರವಾಗಿ, ಒಂದು ಭವ್ಯ ರಾಷ್ಟ್ರ ಭಾರತ, ಈ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿದೆ. ಬೇರೆ ಬೇರೆ ಭಾಷೆ ಮಾತಾಡ್ತಾ ಇದ್ರು, ಯಾವುದೋ ಮಹಾರಾಷ್ಟ್ರಕ್ಕೆ ಹೋದೆ ಏನೋ ಕೆಲ್ಸಕ್ಕೆ, ಆ ಭಾಷೆ ನನಗೆ ಗೊತ್ತಿಲ್ಲ, ಆದ್ರೆ ಅಲ್ಲಿಗೂ ನಮಗೂ ಅಲ್ಲಿನ ಜನರು ನಾವು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಭಾಷೆಯಲ್ಲಿ ವ್ಯಕ್ತಪಡಿಸುವ ಪ್ರಯತ್ನವನ್ನ ಮಾಡುವಂತಹದ್ದು. ಅಥವಾ ಅಲ್ಲೇ ನಾನು ಹೋಗಿ ಉಳಿದ್ರೆ ನಾನೊಂದು ತಿಂಗಳು 2 ತಿಂಗಳಲ್ಲಿ ಅಲ್ಲಿನ ವ್ಯವಹಾರಿಕವಾಗಿ ಎಷ್ಟು ಬೇಕೋ ಅಷ್ಟನ್ನ ನಾನು ಅತಿ ಶೀಘ್ರದಲ್ಲಿ ಕಲ್ತ್ಕೊಂಡ್ ಬಿಡ್ಬೋದು, ಅಗತ್ಯತೆಗೆ ಅನುಗುಣವಾಗಿ. ಆ ರೀತಿಯಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ. ಬೇರೆ ಬೇರೆ ಭಾಷೆಗಳು ನಾವು ಹೊಂದಿರುವ, ಹಿನ್ನೆಲೆ ಹೊಂದಿರುವ ಜನರಿದ್ರೂ ಕೂಡ ನಾವೆಲ್ಲರೂ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಭಾಷೆಯನ್ನ ಕಲ್ತ್ಕೊಳ್ಳೋದನ್ನ, ಬಳಸೋದನ್ನ, ಆ ಸಾಮರ್ಥ್ಯ ನಮ್ಮೆಲ್ರಿಗೂ ಇದೆ. ಆದ್ರಿಂದ ಇಲ್ಲಿ 1600ಕ್ಕೂ ಹೆಚ್ಚು ಭಾಷೆಯನ್ನ ಮಾತನಾಡುವ ಜನರಿದ್ದಾರೆ. ಅದಕ್ಕೆ ಇದನ್ನ ಬಹುಭಾಷೀಯ ದೇಶ ಅಂತ ಕರೆದಿದ್ದಾರೆ. ಎಷ್ಟೊಂದು ಭಾಷೆಗಳು ಪ್ರಚಲಿತದಲ್ಲಿದೆ. ಸೊ ಪ್ರತಿಯೊಬ್ಬರೂ ಕೂಡ ಮಾತೃಭಾಷೆಯನ್ನ ಹೊರತುಪಡಿಸಿ ಬೇರೆ ಭಾಷೆಯನ್ನು ಕೂಡ ಬಲ್ಲವರಾಗಿರ್ತಾರೆ, ತಿಳಿದವರಾಗಿರ್ತಾರೆ. ಒಂದಕ್ಕಿಂತ ಹೆಚ್ಚು 2, 3, 4 ತನಕನೂ ಭಾಷೆಯನ್ನ ಬಳಸ್ಲಿಕ್ಕೆ ಕಲ್ತ್ಕೊಂಡಿರೋರಾಗಿರ್ತಾರೆ. ಕೆಲವರಿಗೆ ಒಂದು ಭಾಷೆಯನ್ನ ಮಾತನಾಡ್ಲಿಕ್ಕೆ ಮಾತ್ರ ಬರ್ಬೋದು, ಇನ್ನು ಕೆಲವರಿಗೆ ಆ ಭಾಷೆಯನ್ನ ಮಾತನಾಡೋದಕ್ಕೆ ಮತ್ತು ವ್ಯವಹರಿಸೋದಕ್ಕೆ ಮತ್ತು ಅದನ್ನ ಬರೆಯೋದಕ್ಕೂ ಕಲ್ತ್ಕೊಂಡಿರ್ಬೋದು. ಇನ್ನು ಕೆಲವರು ಭಾಷೆಯನ್ನ ಸಂಪೂರ್ಣವಾಗಿ ತಮ್ಮ ಮಾತೃಭಾಷೆಯ ರೀತಿಯಲ್ಲೇ ಹೊಸ ಭಾಷೆಯನ್ನು ಕೂಡ ಕಲ್ತ್ಕೊಂಡಿರ್ಬೋದು. ಆ ರೀತಿನಲ್ಲಿ ಭಾಷೆಯ ಬಳಕೆಯನ್ನ ನೋಡಬಹುದಾಗಿದೆ. ಆದ್ರಿಂದ ಇಲ್ಲಿ ಎಲ್ಲಾ ಭಾಷೆಗಳ ಅಸ್ತಿತ್ವ ತುಂಬಾ ಮುಖ್ಯ, ಅದರ ಬೆಳವಣಿಗೆ ಕೂಡ ತುಂಬಾ ಮುಖ್ಯ. ಒಬ್ರು ಇನ್ನೊಬ್ರು ಭಾಷೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕೀಳರಿಮೆಯನ್ನ ಇಲ್ದೇನೆ ಅಥವಾ ಬೇರೆ ಭಾಷೆಯನ್ನ ನಾವು ಕೀಳಾಗಿ ಕಾಣ್ದೇನೆ ಎಲ್ಲಾ ಭಾಷೆಯನ್ನ ಸಹಿಷ್ಣುತೆಯಿಂದ ನೋಡಿದಾಗ, ಎಲ್ಲಾ ಭಾಷೆಗೂ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಟ್ಟಾಗ ಒಂದು ಭಾಷೆ ಉಳ್ಕೊಳ್ಳೋದಕ್ಕೆ ಸಾಧ್ಯ, ಬೆಳವಣಿಗೆ ಸಾಧ್ಯ. ನಾವಿವತ್ತು ಭಾಷೆಯ ಹೆಸರಿನಲ್ಲಿ ಎಷ್ಟೊಂದೆಲ್ಲ ಒಂದು ಗೊಂದಲಗಳನ್ನ ನೋಡ್ತೀವಿ, ಗೊಂದಲಮಯ ವಾತಾವರಣವನ್ನ ಸೃಷ್ಟಿ ಮಾಡ್ಬಿಟ್ಟಿರ್ತೀವಿ. ಅದ್ರ ಬದಲಾಗಿ ಹೊಸ ಹೊಸ ಭಾಷೆಗಳನ್ನ ಕಲ್ತ್ಕೊಂಡಾಗ, ಬಳಸಿದಾಗ ಅದು ನಮಗೆ ಪ್ರಯೋಜನ, ಜೊತೆಗೆ ಆ ಭಾಷೆಯನ್ನು ಕೂಡ
ನಮ್ಮ ಭಾಷೆಯ ಜೊತೆಗೆ ಇನ್ನಷ್ಟು ಭಾಷೆಗಳನ್ನ ತಿಳಿಯೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದು ನಮಗೆ ಒಂದಿಲ್ಲೊಂದು ಸಂದರ್ಭದಲ್ಲಿ ಸಹಾಯಕ್ಕೆ ಬರುತ್ತೆ ಅನ್ನುವಂಥದ್ದು. ಇನ್ನು ಭಾರತೀಯ ಭಾಷೆಯ ವರ್ಗೀಕರಣಕ್ಕೆ ಬಂದಾಗ ಇಲ್ಲಿ ಪ್ರಾದೇಶಿಕವಾದಂತಹ ಅಂದ್ರೆ ಆಯಾ ಪ್ರದೇಶವಾರು ಮಾತನಾಡುವ ಮಾತೃಭಾಷೆ ಇದೆ. ಆ ಒಂದು ಪ್ರಾದೇಶಿಕ ಭಾಷೆಗಳು 100ಕ್ಕೂ ಹೆಚ್ಚು ಇದಾವೆ ಅಂತ ಹೇಳ್ಬೋದು. ಜೊತೆಗೆ ಅತ್ಯಂತ ಹಳೆಯ ಇತಿಹಾಸ ಇರುವಂತಹ ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಿರುವಂತಹ ಭಾಷೆಗಳು ಕೂಡ ಇದೆ. ಅದರಲ್ಲಿ ಕನ್ನಡವೂ ಕೂಡ ಒಂದು. ಅದೇ ರೀತಿ ತಮಿಳು, ತೆಲುಗು, ಸಂಸ್ಕೃತ ಇವೆಲ್ಲವನ್ನ ನಾವು ಅತ್ಯಂತ ಹಳೆಯ ಇತಿಹಾಸವನ್ನ ಹೊಂದಿರುವಂತಹ ಶಾಸ್ತ್ರೀಯ ಭಾಷೆ ಅಂತ ಪರಿಗಣಿಸ್ತೀವಿ. ಇನ್ನು ಹಿಂದಿ ಭಾಷೆಯನ್ನ ತೆಗೆದುಕೊಂಡ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಜನರು ಮಾತನಾಡುವಂತಹ ಭಾಷೆ ಹಿಂದಿ. 1949 ಸೆಪ್ಟೆಂಬರ್ 14 ಇಂಡಿಯನ್ ಯೂನಿಯನ್ ಸಭೆಯಲ್ಲಿ ಹಿಂದಿಯನ್ನ ಅಧಿಕೃತ ಭಾಷೆ ಅಂತ ಸ್ವೀಕಾರ ಮಾಡಲಾಯಿತು. 1949 ಅಂದ್ರೆ ನಮ್ಮ ಸ್ವಾತಂತ್ರ್ಯ ನಂತರದಲ್ಲಿ ಇದನ್ನ ಅಧಿಕೃತ ಭಾಷೆ ಅಂತ ಪರಿಗಣಿಸಲಾಯಿತು. ಅಂದ್ರೆ ಈಗ ನಾವು ನಮ್ಮ ರಾಷ್ಟ್ರೀಯ ಕಚೇರಿಗಳಲ್ಲಿ ಅಥವಾ ಕಂಪ್ಯೂಟರ್ ಕೆಲಸಗಳಲ್ಲಿ ಇವೆಲ್ಲಗಳಲ್ಲಿ ಹಿಂದಿ ಭಾಷೆಯಲ್ಲೂ ಕೂಡ ನಾವು ಅಲ್ಲಿ ವಿಷಯವನ್ನ ಟೈಪ್ ಮಾಡಿರೋದನ್ನ ನೋಡಬಹುದಾಗಿದೆ. ಸೊ ಅದು ಬ್ಯಾಂಕ್ಗಳಿರ್ಬಹುದು, ಕಚೇರಿ ಸಂಸ್ಥೆಗಳಲ್ಲಿ ಎಲ್ಲದರಲ್ಲೂ ಕೂಡ ಹಿಂದಿಯಲ್ಲಿ ನಡೀತಾ ಇರುತ್ತೆ ವ್ಯವಹಾರ. ಹಿಂದಿ ಜೊತೆಗೆ ಇಂಗ್ಲಿಷ್ ಅನ್ನು ಕೂಡ ಸೇರಿಸ್ಕೊಂಡಿರಬಹುದು. ಇನ್ನು ಭಾರತದಲ್ಲಿ ಆಂಗ್ಲ ಭಾಷೆಯ ಪರಿಸ್ಥಿತಿ ಅಂತ ನೋಡಿದಾಗ, ಆಂಗ್ಲ ಭಾಷೆ ನಮಗೆ ಗೊತ್ತು, ಬ್ರಿಟಿಷರು ದೇಶವನ್ನ ಆಳ್ತಾ ಇದ್ರು. 1813 ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬಂದ್ರು. ಅಲ್ಲಿ ಭಾರತೀಯ ಜನರಿಗೆ ಶಿಕ್ಷಣವನ್ನ ಕೊಡಬೇಕು ಅನ್ನೋದಕ್ಕೋಸ್ಕರ ಇಂಗ್ಲಿಷ್ ಶಾಲೆಗಳನ್ನ ತೆರೆದ್ರು. ಅದೇ ರೀತಿ 1857 ಹೊತ್ತಿಗೆ ಬ್ರಿಟಿಷರು ವಿವಿಧ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡಿದ್ರು. ಅಲ್ಲಿ ಇಂಗ್ಲಿಷನ್ನೇ ಮೊದಲ ಭಾಷೆಯನ್ನಾಗಿರಿಸಿದ್ರು. ಅಂದ್ರೆ ಯಾರಿಗೆ ಅದರ ಸಾಮರ್ಥ್ಯ ಇತ್ತೋ ಅವರು ಇಂಗ್ಲಿಷನ್ನ ಕಲಿತಾ ಇದ್ರು, ಮತ್ತೆ ಮಿಕ್ಕಿದವರಿಗೆ ಅದು ಸಮಸ್ಯೆ ಆಗ್ತಾ ಇತ್ತು. ಶಿಕ್ಷಣದಲ್ಲಿ ಇಂಗ್ಲಿಷ್ಗೆನೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದು ನಾವು ನೋಡ್ತೀವಿ. ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿನ ಪರಿಸ್ಥಿತಿ ಇದು. 1970 ಹೊತ್ತಿಗೆ, 70ರಿಂದ 80 ಹೊತ್ತಿಗೆ 1/3 ಶಾಲೆಗಳು ಆಂಗ್ಲ ಮಾಧ್ಯಮ ಶಾಲೆಗಳಾಗಿತ್ತು. ಅಂದ್ರೆ ಸಾಮಾನ್ಯವಾಗಿ ಒಂದು 90 ಶಾಲೆಗಳಿದ್ರೆ ಅದರಲ್ಲಿ 30 ಶಾಲೆಗಳು ಆಂಗ್ಲ ಮಾಧ್ಯಮ ಶಾಲೆಗಳಾಗಿರ್ತಾ ಇದ್ವು. ಇಂಗ್ಲಿಷ್ ಭಾಷೆ ತಿಳಿದವರನ್ನ ಪ್ರತಿಷ್ಠಿತರು ಅಂತ ಪರಿಗಣಿಸ್ತಾ ಇದ್ರು. ಇವತ್ತಿಗೂ ಕೂಡ ಈ ಒಂದು ಸಂದರ್ಭ ಅಥವಾ ಈ ಒಂದು ಪರಿಸ್ಥಿತಿಯನ್ನ ನಾವು ಇವತ್ತಿಗೂ ನೋಡ್ತೀವಿ. ಪಾಲಕರಿಗೆ ಏನು ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸಿದ್ರೆ ಮಾತ್ರ, ಅಥವಾ ಮಕ್ಕಳು ಇಂಗ್ಲಿಷನ್ನ ಚೆನ್ನಾಗಿ ಕಲಿತಿದ್ದಾರೆ ಅಂತ ಅಂದಾಗ ಮಾತ್ರ ಅವರಿಗೆ ತೃಪ್ತಿ. ಅವರು ಕನ್ನಡ ಮೀಡಿಯಂನಲ್ಲಿ ಓದ್ತಿದ್ದಾರೆ ಅಂದ್ರೆ, ಬೇರೆ ಮಕ್ಕಳು ಯಾರೋ ಕನ್ನಡ ಮೀಡಿಯಂನಲ್ಲಿ ಓದ್ತಿದ್ದಾರೆ ಅಥವಾ ಅವರು ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೀತಿದ್ದಾರೆ ಅಂತಂದ್ರೆ ಯಾವುದೋ ಒಂದು ಅವರನ್ನ ಒಂದು ತಾತ್ಸಾರವಾಗಿ ನೋಡುವಂತಹ ಪರಿಸ್ಥಿತಿ ಇವತ್ತಿದೆ. ವಿಜ್ಞಾನ, ತಂತ್ರಜ್ಞಾನ, ವ್ಯಾಪಾರ, ಕೃಷಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಇಂಗ್ಲಿಷ್ನ ಬಳಕೆ ಆಗ್ತಾ ಇದೆ. ಅದೊಂದು ವಿಶ್ವಾತ್ಮಕ ಅಥವಾ ವಿಶ್ವದಾದ್ಯಂತ ಬಳಸುವಂತಹ ಭಾಷೆ, ವೈಡ್ಲಿ ಯೂಸ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಲ್ಲ, ಆ ತರ ವಿಶ್ವದಾದ್ಯಂತ ಬಳಕೆ ಮಾಡುವಂತಹ ಭಾಷೆ ಇವತ್ತು ಇಂಗ್ಲಿಷ್ ಆಗಿದೆ. ಇನ್ನು ಪ್ರಥಮ ಭಾಷೆಯ ಸಂಪಾದನೆ, ಸಾಮಾನ್ಯವಾಗಿ ಶಾಲೆಗಳಲ್ಲಿ ಬೋಧನಾ ಮಾಧ್ಯಮ ಅಂತ ಏನ್ ಕರಿತೀವೋ ಆ ಬೋಧನಾ ಮಾಧ್ಯಮವೇ ಪ್ರಥಮ ಭಾಷೆಯಾಗಿ ಇರುತ್ತೆ. ಈಗ ಕನ್ನಡ ಪ್ರಥಮ ಭಾಷೆ ಆಗಿರ್ಬೋದು, ಇಂಗ್ಲಿಷ್ ಪ್ರಥಮ ಭಾಷೆ ಆಗಿರ್ಬೋದು, ಫಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತೀವಲ್ಲ, ಅದನ್ನ ಕರಗತ ಮಾಡ್ಕೊಳ್ಳುವಂತಹದ್ದು, ಆ ಭಾಷೆಯ ಆಳವನ್ನ ತಿಳಿದುಕೊಳ್ಳುವಂತಹದ್ದು ತುಂಬಾ ಮುಖ್ಯ. ಮಕ್ಕಳು ಅದರಲ್ಲೇ ಮಾತನಾಡ್ಲಿಕ್ಕೆ ಬರಬೇಕು. ನರ್ಸರಿ ಲೆವೆಲ್ಗೆ ಶಾಲೆಗೆ ಹೋದಂತಹ ಮಗು ಪ್ರಪ್ರಥಮ ಬಾರಿಗೆ ಇಂಗ್ಲಿಷ್ನಲ್ಲಿ ಮಗುವಿಗೆ ಬೋಧನೆ ಆಗುತ್ತೆ. ಎಲ್ಲ ಪ್ರೈವೇಟ್ ಪ್ರೀ ಸ್ಕೂಲ್ಗಳಲ್ಲೂ ಕೂಡ ಇಂಗ್ಲಿಷ್ ಮೀಡಿಯಂನಲ್ಲಿ, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆಯನ್ನ ಮಾಡ್ತಾರೆ. ಆನಿಮಲ್ಸ್, ಪ್ಲಾಂಟ್ಸ್ ಅಥವಾ ಬೇರೆ ಬೇರೆ ಅಂಶಗಳು, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ರೈಮ್ಸ್ ಹೇಳ್ಕೊಡ್ತಾರೆ, ಸ್ಟೋರೀಸ್ ಹೇಳ್ಕೊಡ್ತಾರೆ. ಈ ಪದ್ಯಗಳನ್ನು ಹೇಳ್ಕೊಟ್ಟಾಗ, ಕಥೆಗಳನ್ನ ಇಂಗ್ಲಿಷ್ನಲ್ಲಿ ಹೇಳಿದಾಗ ಮಗು ಮಾತೃಭಾಷೆ ಕನ್ನಡದಲ್ಲಿ ಅದನ್ನು ಗ್ರಹಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ.
ಪ್ರಾರಂಭಿಕ 1-2 ವರ್ಷಗಳಲ್ಲಿ ಶಾಲೆಯ ಶಿಕ್ಷಕರು ಕನ್ನಡದ ಜೊತೆಗೆ ಇಂಗ್ಲಿಷ್ ಅನ್ನ ಹೇಳ್ತಾ ಇರ್ತಾರೆ. ಆದರೆ ಮುಂದುವರಿದು ಪ್ರಾಥಮಿಕ ಹಂತಕ್ಕೆ ಮಕ್ಕಳು ಹೋದಾಗ ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿ ಎಲ್ಲವೂ ಕೂಡ ಶಾಲೆಯ ಚಟುವಟಿಕೆಗಳು ಆಂಗ್ಲ ಭಾಷೆಯಲ್ಲಿ ನಡೀತಾ ಇರುತ್ತೆ. ಹಾಗಿದ್ದಾಗ ಆಂಗ್ಲ ಭಾಷೆಯಲ್ಲಿ ಮಾತನಾಡುವಂತಹ ಒಂದು ಕೌಶಲ್ಯ ಮಕ್ಕಳಿಗೆ ಬರಬೇಕು. ಅಲ್ಲಿ ನಾಲಿಗೆ ಸ್ಪಷ್ಟತೆ ಇರಬೇಕು, ಶ್ವಾಸಕೋಶಗಳ ಒಂದು ಬಳಕೆ ಆಗ್ಬೇಕು, ತುಟಿ ಚಲನೆ ಆಗ್ಬೇಕು. ಕನ್ನಡ ಮಾತನಾಡುವಾಗ ನಾವು ವ್ಯವಹರಿಸುವ ರೀತಿಗೂ ಇಂಗ್ಲಿಷ್ ಮಾತುಗಾರಿಕೆಗೂ ವ್ಯತ್ಯಾಸವನ್ನ ನೋಡ್ತೀವಿ. ಇನ್ನು ಗ್ರಹಿಕೆಗೆ ಸಂಬಂಧಪಟ್ಟು, ಗ್ರಹಿಸೋದು ಅಂದ್ರೆ ಏನು? ಯಾರೋ ನಮಗೆ ವ್ಯವಹರಿಸಿದಾಗ, ನಮ್ ಜೊತೆ ಮಾತನಾಡಿದಾಗ ಅದರ ಅರ್ಥ, ಅದರ ಅರಿವನ್ನ ನಾವು ಪಡೆಯುವಂತಹದ್ದು ಮತ್ತು ಅದಕ್ಕೆ ರೆಸ್ಪಾಂಡ್ ಮಾಡುವಂತಹದ್ದು, ಅದಕ್ಕೆ ಪ್ರತಿಕ್ರಿಯಿಸುವಂತಹದ್ದು ತುಂಬಾ ಮುಖ್ಯ. ಮೆದುಳಿನ ಪ್ರಕ್ರಿಯೆ, ಗ್ರಹಿಕೆ ಅನ್ನುವಂತಹದ್ದು ಮೆದುಳಿನ ಪ್ರಕ್ರಿಯೆ. ಅದು ಮಾತಿನಿಂದ ಉಗಮ ಆಗುವಂತಹದ್ದು. ನಾನೀಗ ಇಲ್ಲಿಗೆ ಹೋಗ್ಬೇಕು, ನನಗೆ ಏನೋ ಒಂದು ಕೆಲಸ ಇದೆ ಅನ್ನುವಂಥದ್ದನ್ನ ನಾನು ಸ್ಪಷ್ಟವಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು. ಅದು ನನ್ನ ಆಲೋಚನೆಗೆ ತಕ್ಕ ಹಾಗೆ ಉಚ್ಚಾರಣೆ ಆಗುತ್ತೆ. ಆ ಉಚ್ಚಾರಣೆ ಆಗಿರುವಂತಹದ್ದು ಸಂಗ್ರಹ ಆಗುವಂತಹದ್ದು. ನಾನೇನ್ ಮಾತಾಡ್ದೆ ಅನ್ನುವಂಥದ್ದು ನನ್ನ ಮೆದುಳಿನಲ್ಲಿ ಅದು ಸಂಗ್ರಹವಾಗಿರುತ್ತೆ. ನನ್ಗೆ ಗೊತ್ತು ನಾನು ಯಾರ ಜೊತೆ ಯಾವ ರೀತಿ ವ್ಯವಹರಿಸಿದೆ, ನಾನು ಯಾರ ಜೊತೆ ಯಾವ ವಿಷಯವಾಗಿ ಚರ್ಚೆ ಮಾಡಿದೆ ಅನ್ನುವಂತಹದ್ದು ಗ್ರಹಿಕೆಗೆ ಸಂಬಂಧಪಟ್ಟ ವಿಷಯ. ಇನ್ನು ಇದರ ಜೊತೆಗೆ ಪರಿಸರದ ಪಾತ್ರವೂ ಕೂಡ ಭಾಷೆಯ ಗಳಿಕೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ನೀಡುತ್ತೆ. ಪರಿಸರದಲ್ಲಿ ಅಂದ್ರೇನು? ನಮ್ಮ ಮಗು ಹುಟ್ಟಿದಾಗಿನಿಂದ ಬೆಳೀತಾ ಇರುವಾಗ, ಶಾಲೆಗೆ ಹೋಗುವಾಗ ಸುತ್ತಮುತ್ತಲಿನ ಜನರಿಂದ ಕೇಳಿರುವಂತಹ ಮಾತು, ನೋಡಿರುವಂತಹ ಒಂದು ಪರಿಸ್ಥಿತಿ, ಸಂವಾದ ಮಾಡಿರತಕ್ಕಂತಹ ಒಂದು ಭಾಷೆ, ಕಿವಿಗೆ ಬಿದ್ದಿರುವಂತಹ ಸಂಗೀತ ಇರಬಹುದು, ಟಿವಿಯಲ್ಲಿ ನೋಡಿರುವಂತಹ ವಿವಿಧ ಸಂಗತಿಗಳು, ಪುಸ್ತಕಗಳಿಂದ ಗಳಿಸಿರುವಂತಹ ಒಂದು ಜ್ಞಾನ, ಇದೆಲ್ಲವೂ ಕೂಡ ಭಾಷೆಯ ಒಂದು ಸಂಪಾದನೆಗೆ ಪೂರಕವಾದಂತಹ ಅಂಶಗಳು ಅಂತ ಹೇಳ್ಬಹುದು. ಇನ್ನು ಮುಂದಿನ ಒಂದು ಅಂಶಕ್ಕೆ ಹೋಗೋದಾದ್ರೆ ಭಾಷಾ ಗಳಿಕೆಯ ಹಂತಗಳು. ಸಾಮಾನ್ಯವಾಗಿ ನಾವು ನೋಡೋ ಹಾಗಿದ್ರೆ ಈ ಒಂದು ಭಾಷಾ ಗಳಿಕೆ ಎಲ್ಲಾ ಮಕ್ಕಳಲ್ಲೂ ಸರಿಸಮವಾಗಿ ನಡೀತಾ ಇರುತ್ತೆ. ಅಂದ್ರೆ 6 ವಾರ ಮಗು ಹುಟ್ಟಿ 1.5 ತಿಂಗಳಾಗ್ತಿದ್ದ ಹಾಗೇನೆ ಮಗುವಿನ ಒಂದು ಬಾಯಿಯಿಂದ ಹೂ ಅನ್ನುವಂತಹ ಒಂದು ಪದ, ಹೂ ಅನ್ನುವಂತಹ ಪದ ಆಚೆ ಬರುತ್ತೆ. ಆಮೇಲೆ ನಿಧಾನಕ್ಕೆ 9ರಿಂದ 10 ತಿಂಗಳು ಆಗೋಷ್ಟೊತ್ತಿಗೆ ಮಗು ಏನೋ 1-2 ಪದಗಳನ್ನ ರಿಪೀಟೆಡ್ ಆಗಿ ಪುನಃ ಉಚ್ಚಾರ ಮಾಡ್ತಾ ಇರುತ್ತೆ. ಬ ಅಂತ ಇರ್ಬೋದು, ಅಮ್ಮ ಅಂತ ಇರ್ಬೋದು. ಯಾಕಂದ್ರೆ ಆ ಎಲ್ಲ ಪದಗಳು ಕಿವಿಗೆ ಬೀಳ್ತಾ ಇರುವಂತಹ ಪದಗಳನ್ನ ಯಾವುದೋ ಮಗು ಉಚ್ಚಾರಿಸೋದಕ್ಕೆ ಪ್ರಯತ್ನ ಮಾಡುತ್ತೆ, ಬಡಬಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಇಂಗ್ಲಿಷ್ ನಲ್ಲಿ ಬ್ಯಾಬ್ಲಿಂಗ್ ಅಂತ ಕರಿತೀವಿ. ಮ ಅಂತಾನೆ ರಿಪೀಟೆಡ್ ಆಗಿ ಹೇಳುವಂತದ್ದು. ನಂತರದಲ್ಲಿ 9 ತಿಂಗಳು 10 ತಿಂಗಳು ಆಗುವಂತಹ ಮಗುಗೆ ನಿಧಾನಕ್ಕೆ ಅಮ್ಮ ಅಂತ ಬಂದು ಅದು ಅಮ್ಮ ಅಂತ ಆಗುತ್ತೆ, ಅಪ್ಪ ಅನ್ನುತ್ತೆ. ಮನೆಯಲ್ಲಿ ಯಾರ್ಯಾರಿದಾರೋ ಅದನ್ನ ನಾವು ತೋರ್ಸ್ಬಿಟ್ಟು ಆ ಮಗುಗೆ ಹೇಳ್ಕೊಡ್ತಾ ಇರ್ತೀವಿ, ಅಮ್ಮ ಅಕ್ಕ ಅಂತ. ಸೊ ಅದನ್ನ ನಿಧಾನಕ್ಕೆ 2 ಪದಗಳನ್ನ ಜೋಡಿಸಿ ಹೇಳುವಂತಹದ್ದು, 2 ಪದಗಳನ್ನ ಒಟ್ಟಾಗಿ ಮಾತನಾಡೋದನ್ನ 1-1.5 ವರ್ಷದ ಅವಧಿಯಲ್ಲಿ ಮಗು ಕಲ್ತ್ಕೊಳ್ಳುತ್ತೆ. ಇನ್ನು ದ್ವಿತೀಯ ಭಾಷೆಯ ಗಳಿಕೆ ಸಾಮಾನ್ಯವಾಗಿ ಶಾಲೆಗಳಲ್ಲಿ ನಡೆಯುತ್ತೆ ಶಿಕ್ಷಣದ ಮೂಲಕ. ಮನೆಯ ಭಾಷೆ ಬೋಧನಾ ಮಾಧ್ಯಮ ಆಗಿದ್ರೆ ಕಲಿಕೆ ಸುಲಭ ಆಗುತ್ತೆ. ನಮ್ಮ ಮನೆಯಲ್ಲಿ ನಾನು ಕನ್ನಡ ಮಾತಾಡ್ತೀನಿ, ಶಾಲೆಯಲ್ಲಿ ಬೋಧನಾ ಮಾಧ್ಯಮವೂ ಕನ್ನಡ ಅಂದಾಗ ಮಗುವಿಗೆ ಕಲಿಕೆ ಅತ್ಯಂತ ಸುಲಭ, ಅತ್ಯಂತ ಆನಂದಮಯ. ಹೊಸ ಭಾಷೆ ಅಂತಂದಾಗ ಅದು ಒಂದು ಸವಾಲಾಗಿ ಪರಿಣಮಿಸುತ್ತೆ. ಸರಿಯಾದ ಒಂದು ಪೂರಕ ಪರಿಸರ ಲಭ್ಯವಾದ್ರೆ ಅದು ಒಳ್ಳೆಯದು, ಇಲ್ಲಾಂದ್ರೆ ಹೊಸ ಅಂಶಗಳನ್ನ ಪರಿಕಲ್ಪನೆಗಳನ್ನ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಭಾಷಾ ಕಲಿಕೆಯೊಂದಿಗಿನ ಕೌಶಲ್ಯಗಳು ಯಾವ್ಯಾವುದು? ಭಾಷೆ ಕಲಿಬೇಕು ಅಂದ್ರೆ ಮೊದಲನೇದಾಗಿ ಬೇರೆಯವರು ಮಾತಾಡೋದನ್ನ ಆಲಿಸುವಂತದ್ದು. ನೋಡಿ, ಚಿಕ್ಕ ಪಾಪು ಅಮ್ಮ ಅನ್ನೋದನ್ನ ಹೇಗೆ ಕಲ್ತ್ಕೊಂಡ್ತು? ಹೇಗೆ ಅಂತಂದ್ರೆ ದಿನನಿತ್ಯ ಮಗುವಿನ ಕಿವಿಗೆ ಆ ಒಂದು ಆಲಿಸುವಿಕೆ ಇದೆ. ಆ ಪದಗಳು ಕಿವಿ ಮೇಲೆ ಬೀಳ್ತಾ ಇರೋ ಪದಗಳನ್ನ ಮಗು ಆಲಿಸ್ತಾ ಇದೆ. ಆಲಿಸೋದು, ಅರ್ಥ ಮಾಡಿಕೊಳ್ಳೋದು, ಅಥವಾ ಅದು ಬಿದ್ದಿರೋ ಪದಗಳನ್ನ ಪುನಃ ಹೇಳೋದು, ಇವೆಲ್ಲವೂ ಕೂಡ ಆಲಿಸುವಿಕೆಯಿಂದ ಬಂದಿರುವಂತದ್ದು. ಕೆಲವೊಮ್ಮೆ ಏನಾಗುತ್ತೆ, ಈಗ ಹಕ್ಕಿಗಳ ಕಲರವ, ಅಲ್ಲಿ ನಿರ್ದಿಷ್ಟತೆ ಇಲ್ಲ, ಯಾವುದೋ ಒಂದು ಪದಗಳಿಲ್ಲ,
ಅಥವಾ ಯಂತ್ರಗಳ ಶಬ್ದ ಮಾಡೋದು. ಬಸ್ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಏನೋ ಒಂದು ಶಬ್ದ ಬಂದಿದೆ ಅಂತ ಹೇಳ್ತೀವಿ ಹೊರತು ಅದಕ್ಕೆ ನಿಜವಾದ ಅರ್ಥ ಇಲ್ಲ. ಯಾವ ಪದಗಳಿಗೆ ಅರ್ಥ ಇರುತ್ತೋ ಆ ಅರ್ಥಬದ್ಧ ಪದಗಳು ಕಿವಿ ಮೇಲೆ ಬೀಳ್ತಾ ಬೀಳ್ತಾ ಅದನ್ನ ಆಲಿಸಿ ಆಲಿಸಿ ಮಗು ಭಾಷೆಯನ್ನ ಕಲ್ತ್ಕೊಳ್ಳುತ್ತೆ. ಇನ್ನ ಕಲ್ತಿರುವಂತದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಇದು ತುಂಬಾ ಮುಖ್ಯ. ಏನ್ ಕಲ್ತ್ಕೊಂಡಿದೀವಿ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು. ಸ್ನೇಹಿತರ ಮನೆಗೆ ಹೋಗ್ಬೇಕು ಅಂದ್ರೆ ಅವರ ವಿಳಾಸ ಕೇಳ್ತೀವಿ, ಅದನ್ನ ನೆನಪಿನಲ್ಲಿ ಇಟ್ಕೊಳ್ತೀವಿ. ಈ ಒಂದು ಏರಿಯಾದಲ್ಲಿ ಇದ್ದಾರೆ ಅಂತ ಹೇಳ್ತೀವಿ, ಅಥವಾ ಈ ಊರಿನವರು ಅವರು ಅಂತ ನೆನಪಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಭೇಟಿಯಾಗೋ ಪ್ರಯತ್ನವನ್ನ ಮಾಡ್ತೀವಿ. ಇನ್ನ ಆಲಿಸೋದು ಅಂತಂದ್ರೆ ಏನು? ಮುಖ್ಯ ಪದಗಳನ್ನ ಗುರುತಿಸುವಂತಹದ್ದು, ಅದನ್ನ ವ್ಯಾಕರಣ ಸಂಬಂಧವನ್ನ ಅರಿಯುವಂತಹದ್ದು. ನಾನು ಹೋಗ್ತೀನಿ ಅಂತ ಯಾರೋ ಹೇಳಿದ್ರು ಅಂದ್ರೆ ಅಲ್ಲಿ ಮಗು ಅರ್ಥ ಮಾಡ್ಕೊಳ್ಳುತ್ತೆ, ಈಗ ಅಪ್ಪ ಆಚೆ ಹೋಗ್ತಾ ಇದ್ದಾರೆ, ಅವಾಗ ಹೋಗ್ತೀನಿ, ಹೊರಟಿದ್ದೀನಿ, ಈ ಪದಗಳನ್ನ ಬಳಸ್ತಿದ್ದಾರೆ ಅಂತ. ಅದರಿಂದ ಆಲಿಸುವಿಕೆ ತುಂಬಾ ಮುಖ್ಯ. ಮತ್ತು ಆ ಆಲಿಸುವಿಕೆಯಲ್ಲಿ ಎಷ್ಟು ಸ್ಪಷ್ಟತೆ ಇರುತ್ತೋ ಅದೇ ರೀತಿನಲ್ಲಿ ಮಾತನಾಡೋದು ಕೂಡ ಅಷ್ಟೇ ಮುಖ್ಯ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಆ ಪೂರಕ ವಾತಾವರಣ ಸಿಕ್ಕಿಲ್ಲ, ಮನೆಯಲ್ಲಿ ಅಪ್ಪನೂ ಮಾತಾಡಲ್ಲ, ಅಮ್ಮನೂ ಮಾತಾಡಲ್ಲ, ಅಥವಾ ಯಾರು ಜಾಸ್ತಿ ಜನ ಇಲ್ಲ ಮನೆಯಲ್ಲಿ ಅಂದ್ರೆ ಮಗುಗೆ ಮಾತು ಬೇಗ ಬರಲ್ಲ. ಸುತ್ತಲಿನ ಜನರು ತುಂಬಾ ಮಾತಾಡ್ತಾ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ, ಅಕ್ಕಪಕ್ಕದಲ್ಲೆಲ್ಲ ಜನ ಇದ್ದಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಒಟ್ಟಾಗಿ ಇದ್ದಾರೆ ಅಂದ್ರೆ ಆ ಮಗು ಆದಷ್ಟು ಬೇಗ ಮಾತು ಕಲಿಯುತ್ತೆ. ಯಾಕಂದ್ರೆ ಅವರೆಲ್ಲರ ಜೊತೆಗೆ ಒಡನಾಡುತ್ತೆ, ಅವರೆಲ್ಲರೂ ಮಾತನ್ನ ಕೇಳುತ್ತೆ. ಈ ರೀತಿಯಾಗಿ ಜೊತೆಗೆ ಕತೆ ಹೇಳೋದು, ಆಲಿಸೋದು ತುಂಬಾ ಮುಖ್ಯ. ಈ ಚಿಕ್ಕ ಮಕ್ಕಳಿಗೆ ಯಾಕೆ ಕತೆ ಹೇಳ್ತೀವಿ, ಚಿಕ್ಕ ಚಿಕ್ಕ ಪಾಪುಗಳಿಗೆ ಯಾಕೆ ಕತೆ ಹೇಳ್ತೀವಿ? ಮಗು ಕಣ್ ಬಿಟ್ಕೊಂಡು ನೋಡುತ್ತಲ್ಲ, ಏನದ್ರ ಅರ್ಥ? ಅಷ್ಟು ಆಸಕ್ತಿಯಿಂದ ಮಗು ಇನ್ ಮುಂದೇನಾಗುತ್ತೆ, ಆನೆ ಬಂತು, ಮುಂದಕ್ಕೆ ಎಲ್ಲಿ ಹೋಯ್ತು, ಅದಕ್ಕೆ ಏನಾಯ್ತು, ಆ ರೀತಿ ಕುತೂಹಲ. ಅದರಿಂದ ಕತೆ ಹೇಳೋದನ್ನ ಶಾಲೆಗಳಲ್ಲಿ ಏನಕ್ಕೆ ಬಳಸ್ತೀವಿ ಅಂದ್ರೆ ಗಮನ ಸೆಳೆಯುವಂತಹ ಒಂದು ಕ್ರಿಯೆಯಾಗಿ ಅದನ್ನ ಬಳಸ್ತೀವಿ. ಮಕ್ಕಳ ಗಮನವನ್ನ ಈ ಕಡೆ ಕೇಂದ್ರೀಕರಿಸ್ಕೊಳ್ಳೋದಕ್ಕೋಸ್ಕರ, ಆಸಕ್ತಿಯನ್ನ ಕೆರಳಿಸೋದಕ್ಕೋಸ್ಕರ ಮಕ್ಕಳಿಗೆ ಕತೆ ಹೇಳೋದು, ಅವರಿಂದ ಹೇಳಿಸೋದು, ಅವರ ಒಂದು ಭಾವನೆಗಳನ್ನ ಕಲ್ಪನೆಗಳನ್ನ ಇನ್ನು ಹೆಚ್ಚುಗೊಳಿಸೋದಕ್ಕೆ ಕತೆ ಹೇಳುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ನೋಡ್ತೀವಿ. ಅದರ ಜೊತೆನಲ್ಲಿ ಸಹಪಠ್ಯ ಚಟುವಟಿಕೆಗಳು ಕೂಡ ಶಾಲೆನಲ್ಲಿ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡಿತವೆ. ಸಹಪಠ್ಯ ಚಟುವಟಿಕೆಗಳು ಅಂದ್ರೆ ಏನು? ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಚರ್ಚೆ, ಆಶುಭಾಷಣ, ನಾಟಕ ಮಾಡುವಂತಹದ್ದು, ಭಾಷಣ ಮಾಡುವಂತಹದ್ದು. ಈ ಸಂದರ್ಭಗಳಿಗೆ ಮಕ್ಕಳಿಗೆ ಯಾವುದೋ ಒಂದು ವಿಷಯ ಕೊಟ್ಟು ಮಾತನಾಡಿ ಚರ್ಚೆ ಮಾಡಿ ಅಂದಾಗ ಮಕ್ಕಳು ಎಷ್ಟೊಂದು ಅಂಶಗಳನ್ನ, ತಾವು ತಿಳಿದಿರುವ ಅಂಶವನ್ನ ವ್ಯಕ್ತಪಡಿಸ್ತಾರೆ, ಅದು ಭಾಷೆಯ ಮೂಲಕ. ಅದರ ಜೊತೆನಲ್ಲಿ ನಾಟಕಗಳ ಸನ್ನಿವೇಶ, ಪಾತ್ರಗಳಿಗೆ ಅನುಗುಣವಾಗಿ ಅವರು ತಮ್ಮ ಮಾತನ್ನ ಯಾವ ರೀತಿ ಮಾತಾಡ್ಬೇಕು, ತಾವು ಏನು ಸ್ಪಷ್ಟವಾಗಿ ಹೇಳ್ಬೇಕು, ಅದರ ಹಾವಭಾವಗಳೇನು, ಅದೆಲ್ಲವನ್ನ ಅರಿತು ಮಾತನಾಡ್ತಾರೆ. ನಾಟಕಗಳು ಕೂಡ ಭಾಷೆಯ ಬೆಳವಣಿಗೆಗೆ ಅಷ್ಟೇ ಪೂರಕವಾದ ಅಂಶಗಳಾಗಿವೆ. ಇನ್ನು ಅದರ ಜೊತೆನಲ್ಲಿ ಆಶುಭಾಷಣಗಳು, ನಾವು ಯಾವುದೇ ಶಾಲೆಯಲ್ಲಿ ಚಟುವಟಿಕೆಗಳನ್ನ ಏರ್ಪಡಿಸಿದ್ರು ಕೂಡ ಅದು ವೈಯಕ್ತಿಕ ಚಟುವಟಿಕೆಗಳಿರ್ಬೋದು, ಗುಂಪು ಚಟುವಟಿಕೆಗಳಿರ್ಬೋದು, ಈ ಚಟುವಟಿಕೆಗಳನ್ನ ಏರ್ಪಡಿಸಿದಾಗ ಭಾಷಾ ಬೆಳವಣಿಗೆ ಆಗುತ್ತೆ ಮತ್ತು ಭಾಷಾ ಪ್ರಬುದ್ಧತೆಗೆ ಮಕ್ಕಳು ತೆರಳುತ್ತಾರೆ ಅಥವಾ ಪ್ರಬುದ್ಧತೆಯನ್ನ ಸಾಧಿಸ್ತಾರೆ ಅನ್ನುವಂಥದ್ದು ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ಭಾಷೆಯ ಕಲಿಕೆಯ ಬಗ್ಗೆ ನಾವು ಈ ದಿನ ತಿಳಿದುಕೊಂಡ್ವಿ. ಎಲ್ರಿಗೂ ಧನ್ಯವಾದಗಳು.